ಹಿಂದೆ ಇರುವಂಥದ್ದೇ. ನಮ್ಮಲ್ಲಿ ಒಂದೇ ಒಂದು ಆಸ್ಪತ್ರೆಯಲ್ಲಿ ನಾವು KC ಜನರಲ್ ಆಸ್ಪತ್ರೆಯಲ್ಲಿ ಮಾತ್ರ ಪ್ರಾಯೋಗಿಕವಾಗಿ ಹೆಚ್ಚು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಒಂದು ಮಾಡಿದ್ದೀವಿ ಹೊರತು ಉಳಿದ ಯಾವ ಆಸ್ಪತ್ರೆಯಲ್ಲಿ ನಾವು ರಾಜ್ಯದಲ್ಲಿ ಹೆಚ್ಚು ಮಾಡಿಲ್ಲ. ಜಯನಗರ ಇರುವಂತದ್ದು ಕೂಡ ನಾವು ಹೆಚ್ಚು ಮಾಡಿರುವಂತದ್ದು ಯಾವುದೂ ಇಲ್ಲ ಅಲ್ಲಿ. ಸಚಿವರೇ, ನಾನೇ ಹೋಗಿದ್ದೆ ಜಯನಗರ ಆಸ್ಪತ್ರೆಗೆ. ಇದೆ, ಅದೇ ಹಳೆ ಪಟ್ಟಿ, ಅದು ನಮ್ಮ ಪಟ್ಟಿ. ಅವರು ರೀಸೆಂಟ್ ಆಗಿ ಮಾಡಿರೋ ಕಾಪಿನೇ ಕೊಟ್ಟಿರೋದು. ಅವರೇ ಶೇರ್ ಮಾಡಿರ್ಬೋದು, ಆ ಕಮಿಟಿ ARS ಕಮಿಟಿ ಅವ್ರು ಮಾಡಿರ್ಬೋದು. ಅದನ್ನೇ ನಾವು ಹೇಳ್ತಾ ಇರೋದು. ಜಯನಗರ ಶಾಸಕರು ಹೇಳ್ಬೇಕು, ಅವರೇ ಅಧ್ಯಕ್ಷರು ಇರ್ತಾರೆ ಅದಕ್ಕೆ. ಅಲ್ಲಲ್ಲ, ನಮ್ಮ ಹಂತದಲ್ಲಿ ಅಲ್ಲ, ಒಂದೇ ನಿಮಿಷ ಆಯ್ತು, ಚರ್ಚೆ ಬೇಡ. ನಾನು ಹೇಳುವಂತದ್ದು ನಮ್ಮ ಇರುವಂತ ಮಾಹಿತಿ ಅಲ್ಲ. ಈಗ ಅವರು ನಾವು ಅಧಿಕೃತವಾಗಿ ಹೇಳಿದಿರಿ ಅಂತ ಹೇಳುದು, ಸುಳ್ಳು ಹೇಳಿದಿರಿ ಅಂತ. ಈಗ ಸಚಿವರು ಹೇಳ್ತಾ ಇದಾರೆ ನಾವು ಮಾಡಿಲ್ಲ, ಆಸ್ಪತ್ರೆಯವರೇ ಮಾಡ್ಕೊಂಡಿದ್ದಾರೆ ಅಂತ. ಇಲ್ಲ, ನನಗೆ ಗೊತ್ತಿಲ್ಲ, ಕಂಟ್ರೋಲ್ ಯಾರ್ದು ನನಗೆ ಗೊತ್ತಿಲ್ಲ. ನಾನು ಭೇಟಿ ಮಾಡಿದ್ದೀನಿ, ನಾನು ಸ್ವತಃ ಹೋಗಿ ಭೇಟಿ ಮಾಡಿ ಒಂದು ಗಂಟೆಗಳ ಕಾಲ ಅಲ್ಲಿದ್ದೀನಿ. ಅವರೇ ಲಿಸ್ಟ್ ಕೊಟ್ರು, ಸರ್ ಜಾಸ್ತಿ ಮಾಡಿದ್ದೀರಿ ಅಂತ. ಅಂದ್ರೆ ಆಸ್ಪತ್ರೆಗಳನ್ನ ಕಂಟ್ರೋಲ್ ಮಾಡೋದು ಆರೋಗ್ಯ ಇಲಾಖೆ ಅಲ್ವಾ? ಅವರೇ ಮಾಡ್ಕೊಂತೀನಿ ಅಂದ್ರೆ ಬೇಕಾಬಿಟ್ಟಿ ಆಗ್ತದಲ್ಲ. ಮನ್ಸಕ್ಕೆ ಮಾಡ್ಕೊಂಡಂಗಿದ್ರೆ ಏನು ಸರ್ಕಾರದ ಹಿಡಿತ ಬರ್ತದೆ. ಈಗ ಒಂದು ಜಿಲ್ಲಾ ARS ಕಮಿಟಿ ಒಂದು ಆಸ್ಪತ್ರೆಯಲ್ಲಿ ಅವ್ರಿಗೆ ಕೆಲವೊಂದು ಪವರ್ ಇದೆ, ಸ್ವಲ್ಪ ಜಾಸ್ತಿ ಕಡಿಮೆ ಮಾಡ್ಬೇಕಂತ ಹೇಳಿ ಒಂದೊಂದು ಆಸ್ಪತ್ರೆ ಮಾಡಿರ್ಬೇಕು ಮೋಸ್ಟ್ಲಿ. ನನಗೂ ಗೊತ್ತಿದೆ. ನಾನು ಯೂಸರ್ ಚಾರ್ಜ್ ನ ಮಾಡ್ತಾರೆ, ಯೂಸರ್ ಚಾರ್ಜ್ ನ ಸರ್ಕಾರ ಡೈರೆಕ್ಷನ್ ಕೊಡ್ಬೇಕಲ್ಲ. ನೀವು BPL ಅವ್ರಿಗೂ ಜಾಸ್ತಿ ಮಾಡ್ಬಿಡೋದ? ಬಡವ್ರು ತಾನೇ ಬರೋದು, ಬಡವ್ರಿಗೆ ನೀವು ಜಾಸ್ತಿ ಮಾಡಿದ್ರೆ ಹೇಗೆ? ಎಲ್ಲ ಜಾಸ್ತಿ ಮಾಡಿದ್ರೆ ಕೊಟ್ಟೆ ನಾನು, ಇವಾಗ ಕೊಡ್ತೀನಿ. ಇಷ್ಟೇ ಇದೆ ನನ್ನ ಹತ್ರ, ಒಂದು 50 ಲಿಸ್ಟ್ ಇದೆ. ಓಕೆ ನೋಡಿ, ನಮ್ಮ ಕಡೆಯಿಂದ ಆರೋಗ್ಯ ಇಲಾಖೆಯಿಂದ ಎಲ್ಲೂ ಕೂಡ ಯೂಸರ್ ಚಾರ್ಜಸ್ ಅನ್ನ ರಾಜ್ಯಾದ್ಯಂತ ಪ್ರಾಥಮಿಕ ಕೇಂದ್ರ, ಸಮುದಾಯ ಕೇಂದ್ರ, ತಾಲೂಕಾ ಕೇಂದ್ರ, ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿರ್ತಕ್ಕಂಥದ್ದು ನಾವು ಯಾವುದು ಮಾಡಿಲ್ಲ. ಕೇವಲ KC ಜನರಲ್ ಮಾತ್ರ ನಾವೊಂದು ಪರ್ಮಿಷನ್ ಕೊಟ್ಟಿದ್ದು ಅಷ್ಟೇ ಹೇಳಿ. ಅದು ಮುಂದೆ ಬೇಕಾದ್ರೆ ವಿಚಾರಿಸ್ತೀನಿ ಅವ್ರು ARS ಸಮಿತಿ ಏನಾದ್ರು ಮಾಡಿದಾರ ಅಂತ. ಆಮೇಲೆ ಅವರು ಅಶ್ವಥ್ ನಾರಾಯಣ ಅವರು ಏನ್ ದುಡ್ಡೇ ಖರ್ಚು ಮಾಡಿಲ್ಲ, ಇವರು 25%, 30% ಅಂತ ಎಲ್ಲ ಬಾರಿ ಜೋರಾಗಿ ಮಾತಾಡಿದ್ರು. ಅವ್ರಿಗೆ ಫ್ಯಾಕ್ಟ್ಸೇ ಗೊತ್ತಿಲ್ಲ ಮಾನ್ಯ ಸಭಾಧ್ಯಕ್ಷರೇ. 2021-22 NHM ಅಲ್ಲಿ 61% ಅಚೀವ್ಮೆಂಟು, 2022-23 73%. ಕಳೆದ ವರ್ಷ ನಮ್ಮ ಸರ್ಕಾರ ಬಂದ್ಮೇಲೆ 84.57% NHM ಅಡಿಯಲ್ಲಿ ನಾವು ಸಾಧನೆ ಮಾಡಿದ್ದೀವಿ. ಮತ್ತೆ ಅದೇ ರೀತಿಯಾಗಿ ಬೇರೆ ಇದರಲ್ಲೂ ಕೂಡ ನಾವು ನಮ್ಮ ಏನು ಅನುದಾನ ಬರ್ತದೆ, ರಾಜ್ಯ ಸರ್ಕಾರ ಅನುದಾನ 21-22ರಲ್ಲಿ 85% ಖರ್ಚಾಗಿದೆ, 22-23 95% ಆಗಿದೆ. ನಾವು ಹೋದ ವರ್ಷ ನಾವು 97.91% ಖರ್ಚು ಮಾಡಿದ್ದೀವಿ. ಈ ವರ್ಷ ಆಲ್ರೆಡಿ ಈಗ ನಾವು 60% ಹತ್ತಿರ ಇದ್ದೀವಿ. ಸೊ ಸುಮ್ಮನೆ ಅವರು 25% ಖರ್ಚು ಮಾಡಿಬಿಟ್ಟಿದ್ದಾರೆ, ಇವ್ರೇನು ಅನುದಾನನೇ ಖರ್ಚು ಮಾಡ್ತಾ ಇಲ್ಲ ಅಂತ ಸ್ವಲ್ಪ ಅವರು ಸೀನಿಯರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ತಿಳ್ಕೊಂಡು ಮಾತಾಡ್ಬೇಕು ಅವರು. ಯಾಕಂದ್ರೆ ಬರೀ ಅವರ ಧ್ವನಿ ಜೋರಿದೆ ಅಂತ ಹೇಳಿ ಬೇಕಾಬಿಟ್ಟಿ ಮಾತಾಡ್ತಕ್ಕಂಥದ್ದು ಅದು ಸರಿಯಲ್ಲ. ಅದು ಆಯ್ತು ಕೊಡುವಂತ ಪದ್ಧತಿ ಅಲ್ಲ. ತಾವು ಅದಕ್ಕೆ ಒಂದು ಏನೋ ಹೇಳಿ ಸಚಿವರೆಲ್ಲ ಅಂದ್ರೆ ನಾವು ಬೇಕಾಬಿಟ್ಟಿ ಮಾತಾಡ್ತೀವಿ, ಬೇಜವಾಬ್ದಾರಿ ಇದೀವಿ. ಅವರು ಬೇಜವಾಬ್ದಾರಿ ಅಲ್ಲ, ನಿನ್ ಬೇಕಾಬಿಟ್ಟಿನ ಮಾತಾಡಬಿಟ್ರಲ್ಲ. ಅವರ ವೈಫಲ್ಯವನ್ನು ಮುಚ್ಕೋಲಿಕ್ಕೆ ಈ ರೀತಿ ವಿರೋಧ ಮಾಡೋದು ಸರಿಯಲ್ಲ. ಸರಿ ಬಡಿಸುವ ಮುಂದೆ ಇಲ್ಲ, ಅವ್ರು ಹೇಳ್ತಾ ಇರೋದು ಅವ್ರು ಒಂದೊಂದು ಕೂಡ ತಪ್ಪು ಮಾಹಿತಿಗಳೇ. ಮುಂದೆ ಹೋಗ್ಲಿ. ನಮ್ಮ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಬಗ್ಗೆ ಮಾತಾಡಿದ್ರು. ಅವ್ರು ಹೇಳಿದ್ರು ಇದರಲ್ಲಿ ಒಬ್ಬ ನ್ಯೂರಾಲಜಿಸ್ಟ್ ಮುಂದೆ ಹೋಗ್ಲಿ, ಬೇಗ ಮುಗಿಸ್ಕೊಡ್ತೀನಿ. ಆದ್ರೆ ಕ್ಲಾರಿಫಿಕೇಶನ್ ಹೋಗ್ಬಿಡ್ಲಿ ಅಂತ ಜನರು ಸದಸ್ಯರು ತಿಳ್ಕೊಳ್ಳಿ. ನಮ್ಮ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಏನೂ ಇಲ್ಲ ಅಂತ ಹೇಳಿದ್ರು. ಮಾನ್ಯ ಸಭಾಧ್ಯಕ್ಷರು, ಇಡೀ ದೇಶದಲ್ಲೇ ನಾವು ಒಂದೇ ರಾಜ್ಯ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಬ್ರೈನ್ ಹೆಲ್ತ್ ಕ್ಲಿನಿಕಲ್ ಮಾಡಿರುವಂತದ್ದು. ಮತ್ತು ಅದರಲ್ಲಿ ನಾವು ಎಲ್ಲ ಫಿಸಿಯೋ ನ್ಯೂರಾಲಜಿಸ್ಟ್ ಬೇಕು, ಆದ್ರೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಆದ್ರೂ ಕೂಡ ನಾವು ಒಂದು ಜಿಲ್ಲೆಯಲ್ಲಿ ಫುಲ್ ಟೈಮ್ ನ್ಯೂರಾಲಜಿಸ್ಟ್ ಇದ್ದಾರೆ, ಇನ್ನು 8 ಜಿಲ್ಲೆಯಲ್ಲಿ ಪಾರ್ಟ್ ಟೈಮ್ ನ್ಯೂರಾಲಜಿಸ್ಟ್ ಇದ್ದಾರೆ, ಇನ್ನು 8 ಜಿಲ್ಲೆಯಲ್ಲಿ MT ಫಿಸಿಷಿಯನ್ಸ್ ಹಾಕೊಂಡಿದ್ದೀವಿ, ಫಿಸಿಯೋಥೆರಪಿಸ್ಟ್ ಇದ್ದಾರೆ, ವಾಯ್ಸ್ ಸ್ಪೀಚ್ ಥೆರಪಿಸ್ಟ್ ಇದ್ದಾರೆ, ನರ್ಸ್ ಇದ್ದಾರೆ. ನೀತಿ ಆಯೋಗ ಅವರು ಬಂದು ಕರ್ನಾಟಕ ಮಾಡೆಲ್ ಅನ್ನ ನಾವು ಇಡೀ ದೇಶದಲ್ಲಿ ಮಾಡಬೇಕು ಅಂತ ಹೇಳಿ ಅವ್ರು ಮೊನ್ನೆ ಬಂದು ಹೇಳೋಗಿದ್ದಾರೆ. ಸೊ ನಮ್ಮ ಆ ಒಂದು ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ನಿಮ್ಮ ಜೊತೆ ಕೈ ಜೋಡಿಸಿ ನಾವು ಮಾಡಿರ್ತಕ್ಕಂಥದ್ದು. ಅದರಿಂದ ಅದ್ರ ಬಗ್ಗೆ ಅವರು ಸುಮ್ಮನೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಸರಿಯಲ್ಲ, ತಿಳ್ಕೊಂಡು ಮಾತಾಡ್ಬೇಕು ಅವರು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಈ ಗ್ರೇಡೇಷನ್ ಇವರು DPCನೇ ಮಾಡಿಲ್ಲ, ಸೀನಿಯಾರಿಟಿ ಮಾಡಿಲ್ಲ, ಇವರು ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಅಲ್ಲಿ ಸಮಸ್ಯೆ ಆಗಿದೆ ಅಂತ ಕೌನ್ಸಿಲಿಂಗ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ಕೌನ್ಸಿಲಿಂಗು ಲಾಸ್ಟ್ ಆಗಿದ್ದು ನೀವಿದ್ದಾಗ, ಅದಾದ್ಮೇಲೆ ಕೌನ್ಸಿಲಿಂಗ್ ನಡೆದೇ ಇಲ್ಲ ನಮ್ಮ ಇಲಾಖೆಯಲ್ಲಿ. ಎಲ್ಲ ಕೂಡ ಬೇಕಾಬಿಟ್ಟಿ ಪೊಲಿಟಿಕಲ್ ಪ್ರೆಷರ್ ಮೇಲೆ ಟ್ರಾನ್ಸ್ಫರ್ಸ್. ನಾವು ಈ ವರ್ಷ
ಕೌನ್ಸಿಲಿಂಗ್ ಮುಖಾಂತರನೇ ಆಗಬೇಕು. ಅನೇಕ ಜನರ ಒತ್ತಡ ಇದೆ, ನಮ್ಮ ಡಾಕ್ಟರ್ ಹಾಕ್ಸೋ ನಾವು ಬಿಡ್ತಾ ಇಲ್ಲ, ನಾವು ಕೌನ್ಸಿಲಿಂಗ್ ಮುಖಾಂತರನೇ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಅದು ಈಗ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಅವರು ಕೂಡ ಅದನ್ನು ಎಳಿತಾನೇ ಇದ್ದಾರೆ. ಕೋರ್ಟ್ ಅವರು ಯಾವ ರೀತಿಯಾಗಿ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮಾಡುವ ಸಂದರ್ಭದಲ್ಲಿ ನಮ್ಗೆ ಎನ್ಕರೇಜ್ ಮಾಡಬೇಕು. ಅದು ಬಿಟ್ಟು ಈಗ ಅವರು ಹಿಯರಿಂಗ್ ಮೇಲೆ ಹಿಯರಿಂಗ್ ಮಾಡ್ತಾನೆ ಇದ್ದಾರೆ. ಆದರೂ ಕೂಡ ನಾವು ಯಾವ ಡಾಕ್ಟರ್ ಟ್ರಾನ್ಸ್ಫರ್ ಮಾಡಲಿಲ್ಲ ಈ ವರ್ಷ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಬೆಂಗಳೂರಿನಲ್ಲೇ ಸುಮಾರು 20 ವರ್ಷ 30 ವರ್ಷ ಬೆಂಗಳೂರಿನ ಒಂದು ಪೋಸ್ಟ್ ಇಂದ ಇನ್ನೊಂದು ಪೋಸ್ಟ್ ಇಲ್ಲೇ ಇದ್ದಾರೆ. ಸೊ ಇದನ್ನೆಲ್ಲ ಹೊರಗೆ ಕಳಿಸ್ಬೇಕು. ಮತ್ತೆ ಬೇರೆಯವರಿಗೆ ಪಾಪ ಜೆನ್ಯೂನ್ ಇರೋರಿಗೆ ಎಷ್ಟೋ ಜನರಿಗೆ ಒಳ್ಳೆ ಹುದ್ದೆಗಳು ಬರೋಕ್ಕಾಗಲ್ಲ. ಅದನ್ನ ಮಾಡೋದಕ್ಕೆ ನಾವು ಮಾಡ್ತಾ ಇದೀವಿ. ಈ ವರ್ಷ ನಾವು ಏನೇ ಇದ್ರೂ ಕೂಡ ಕೌನ್ಸಿಲಿಂಗ್ ಪ್ರಕಾರನೇ ಮಾಡ್ತೀವಿ. ಬರುವ ವರ್ಷಕ್ಕೆ ಏನು ಕೋರ್ಟಿನ ಒಂದು ಮುಂದೆ ಇರತಕ್ಕಂಥ ಸಮಸ್ಯೆಗಳಿದೆ ಅದನ್ನ ಬಗೆಹರಿಸ್ಕೊಂಡು ರೂಲ್ಸ್ನ ಅಮೆಂಡ್ ಮಾಡಿ ಅದನ್ನು ಕೂಡ ಕಂಪಲ್ಸರಿ ಟ್ರಾನ್ಸ್ಫರ್ ಮಾಡಿಸ್ತೀವಿ. ಬದಲಿ ವ್ಯವಸ್ಥೆ ಮಾಡ್ದೇನೆ ಟ್ರಾನ್ಸ್ಫರ್ ಮಾಡಬೇಡಿ. ಅಲ್ಲಿ ಒಬ್ಬ ಡಾಕ್ಟರ್ನ ಹಾಕಿ ಇನ್ನೊಬ್ಬರನ್ನ ಎತ್ತಿಬೇಕಾದ್ರೆ, ಇಲ್ಲದ್ರೆ ಡಾಕ್ಟರ್ಗಳೇ ಇಲ್ಲ. ನಮ್ಮ ತಾಲೂಕು ಹೆಡ್ ಕ್ವಾರ್ಟರ್ಗೆ ಬರೋರು, PHC ಬರೋರು ಡಾಕ್ಟರ್ಗಳೇ ಇಲ್ಲ. ಖಾಲಿ ಇರೋದನ್ನು ನೀವೇನಾದ್ರು 10 ವರ್ಷ ಆಗಿದೆ 5 ವರ್ಷ ಆಗಿದೆ ಅಂತ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರೆ ನಾವು ಅಲ್ಲಿ ದೇವ್ರು ಕಾಪಾಡ್ಬೇಕು ನಮ್ಮನ್ನು. ಆಮೇಲೆ ನಮ್ಮಲ್ಲಿ ಕಳೆದ 12 ವರ್ಷದಿಂದ ಸೀನಿಯಾರಿಟಿ ಲಿಸ್ಟ್ ಆಗಿಲ್ಲ. ಅವ್ರು ಹೇಳಿದ್ರು DPC ಮಾಡಬೇಕು ಸೀನಿಯಾರಿಟಿ. 12 ವರ್ಷಕ್ಕೆ ಹೆಚ್ಚಾಗಿರ್ಬೋದು, ನನಗೆ ಗೊತ್ತಿಲ್ಲ. ಪ್ರತಿ ವರ್ಷ ಪ್ರಾವಿಷನ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಅದು ಫೈನಲೈಸ್ ಮಾಡೋದೇ ಇಲ್ಲ. ನಾವೀಗ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಫಸ್ಟ್ ಈಗ ನಮ್ಮಲ್ಲಿ ಡಾಕ್ಟರ್ಸ್ ಯಾವಾಗ ಸೇರ್ಕೊಂಡ್ರು, ಅವರ ಸರ್ವಿಸ್ ಎಷ್ಟು ವರ್ಷ ಮಾಡಿದ್ದಾರೆ, ಯಾವ ಮಾಹಿತಿನೇ ಸರಿಯಾಗಿಲ್ಲ ನಮ್ಮ ಇಲಾಖೆಯಲ್ಲಿ. ಅದನ್ನ ನಾವು ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಈಗ ಲಿಸ್ಟ್ ಅನ್ನ ಬಹುಶಃ ಬರೋ ತಿಂಗಳಿಗೆ ಸೀನಿಯಾರಿಟಿ ಲಿಸ್ಟ್ ಅನೌನ್ಸ್ ಆಗ್ತದೆ. ಅವಾಗ ಈ DPC ಮತ್ತು ಸೀನಿಯಾರಿಟಿ ಪ್ರಕಾರ ಅವ್ರಿಗೆ ಪ್ರಮೋಷನ್ ಕೊಡೋದು ಅನುಕೂಲ ಆಗ್ತದೆ. ಇಲ್ಲದೆ ಹೋದ್ರೆ ಪ್ರಮೋಷನ್ ಸಿಸ್ಟಮೇ ಇಲ್ಲ. ಇವಾಗ ಒಬ್ಬ ಡಿಸ್ಟ್ರಿಕ್ಟ್ ಸರ್ಜನ್ ಬೇಕಾದ್ರೆ ಈ ಕ್ಯಾನ್ ಗೋ ಟು ಅವ್ರನ್ನ ಬೇಕಾದ್ರೆ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಡಾಕ್ಟರ್ ಆಗಿ ಮಾಡ್ಬೋದು. ಆ ತರ ಇದೆ ನಮ್ಮಲ್ಲಿ ಸಿಸ್ಟಮ್. ಅದಕ್ಕೋಸ್ಕರ ಅದನ್ನು ಕೂಡ ಮಾಡ್ತಾ ಇದೀವಿ. ಇಲ್ಲ ಯತ್ನಾಳ್ ಸಾಹೇಬ್ರೆ, ನಾನು ಅವ್ರನ್ನ ಇದು ಮಾಡಬೇಕು ಅಂತ ಇರಲಿಲ್ಲ. ಆದ್ರೆ ಒಂದು 10% ಅದು ಸರಿಯಾಗಿ ಹೇಳ್ಬೇಕು ತಾನೆ, ಅಷ್ಟೇ ನಾನು ಹೇಳುವಂಥದ್ದು. ಪೂರ್ತಿ ಎಲ್ಲ ನೀವು ತಪ್ಪಾಗಿ ಹೇಳ್ಬಿಟ್ಟು ನಾನು ಏನ್ ಮಾಡ್ಲಿ? ಆಮೇಲೆ ನಾವು ಇಲಾಖೆಯಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ. ಅವರು ಇಬ್ರು ಉಪಮುಖ್ಯಮಂತ್ರಿ ಕೆಲಸ ಅವರೇ ಬೇಜವಾಬ್ದಾರಿ ಮಾತಾಡ್ತಾರಂದ್ರೆ ಏನು? ಅವ್ರು ಮಾಡ್ಲಿಲ್ಲ, ಅಶೋಕ್ ಅವ್ರು ಮಾಡ್ಲಿಲ್ಲ. ಅಧ್ಯಕ್ಷರೇ ಅಶೋಕ್ ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಈ ರೀತಿ ನೀವು ಬೇಜವಾಬ್ದಾರಿ, ನೀವು ಏನೋ ಸರಿಯಾದಂತ ಮಾಹಿತಿ ಇಲ್ಲಾರ್ದೆ ಮಾತಾಡ್ತೀರಿ. ಆರೋಗ್ಯಕರವಾದಂತ ಚರ್ಚೆ ನಾವು ಮಾಡ್ಬೇಕಾಗಿದೆ. ಅವ್ರು ಅನಾರೋಗ್ಯಕರವಾದಂತ ನೋಡಿ ಪ್ರಚೋದನೆ ಮಾಡ್ಲಕತ್ತಾರೆ. ಸರಿಯಾಗ್ತದೆ. ವಿರೋಧ ಪಕ್ಷ ನಾಯಕರ ಬಗ್ಗೆ ನಂದೇನಿಲ್ಲ, ನಾನು ಅಶ್ವಥ್ ನಾರಾಯಣ ಬಗ್ಗೆ ಹೇಳ್ತಾ ಇರೋದು. ಇನ್ನೊಂದು ಹೇಳಿದ್ರು ಅವರು, NABH ಅಕ್ರಿಡಿಟೇಷನ್ ಆಗಿಲ್ಲ. ಮಿನಿಸ್ಟರ್ ಅವರೇ, ಸನ್ಮಾನ್ಯ ಅಧ್ಯಕ್ಷರೇ, ಈಗೆಲ್ಲ ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಮಾತಾಡಿದ್ರು. ನಮಗೆ ಮಾತಾಡೋ ಅವಕಾಶ ಸಿಗ್ಲಿಲ್ಲ. ಆದ್ರೆ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ, ನೀವು ಮಾಡ್ತಾ ಇದ್ದೀರಾ, ಬಟ್ ಆದಷ್ಟು ಬೇಗ ಮಾಡಿ. ನಮ್ಮ ಕರ್ನಾಟಕ ರಾಜ್ಯದ ಬಾಣಂತಿಯರ ಸಾವು ಮತ್ತು ಮುದ್ದು ಕಂದಮ್ಮಗಳ ಸಾವು ಇದು ಎಷ್ಟು ಬೇಜಾರು ತರುತ್ತೆ ಅಂತಂದ್ರೆ ಆ ರೀತಿ ಆಗ್ಬಾರ್ದು ಅಧ್ಯಕ್ಷರೇ. ಹಾಗಾಗಿ ಅದಕ್ಕೆ ಸಮರ್ಪಕವಾದಂತ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ನಾನು ಅದಕ್ಕೆ ಹೇಳಿದೆ, ಮುಖ್ಯ ಸಬ್ಜೆಕ್ಟ್ ಆಮೇಲೆ ಬರ್ತೀನಿ, ಫಸ್ಟ್ ಕ್ಲಾರಿಫೈ ಮಾಡ್ಬಿಡ್ತೀನಿ ಅಂತ. ಅವ್ರು ಹೇಳಿದ್ರು NABH ಅಕ್ರಿಡಿಟೇಷನ್ ಆಗಿಲ್ಲ, ಯಾವ ಆಸ್ಪತ್ರೆ ಅಕ್ರಿಡಿಟೇಷನ್ ಆಗಿಲ್ಲ ಅಂತ. ಫಸ್ಟ್ ಆಫ್ ಆಲ್ ಅವ್ರಿಗೆ ಅಷ್ಟು ಗೊತ್ತಿಲ್ಲ. NABH ಅಕ್ರಿಡಿಟೇಷನ್ ನಮ್ಮಲ್ಲಿ ಮಾಡೋಂಗೇ ಇಲ್ಲ. ನಮ್ಮಲ್ಲಿ ಏನೇ ಇದ್ರು ಕೂಡ NQAS ಅಂತ ಮಾಡ್ತಾರೆ, ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್, ತಾಲೂಕು ಹಾಸ್ಪಿಟಲ್ಸ್. ನಮ್ಮ 17 ಜಿಲ್ಲಾ ಆಸ್ಪತ್ರೆಗಳು 16 ನಾವು NQAS ಕ್ವಾಲಿಫೈಡ್, ಅಂದ್ರೆ ನ್ಯಾಷನಲ್ ಕ್ವಾಲಿಟಿ ಅಶೂರೆನ್ಸ್ ಅಂತ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಆಮೇಲೆ ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಬಗ್ಗೆ 147 ನೋಡಿ. ಇದೆಲ್ಲ ಮಾನ್ಯ ಅಧ್ಯಕ್ಷ ಅಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಮತ್ತೆ ಕ್ಲಾರಿಫಿಕೇಶನ್ ಕೇಳಿ ನೀವು. ಅಲ್ಲ, ನೀವು ಮತ್ತೆ ಕ್ಲಾರಿಫಿಕೇಶನ್ಗೆ ಉತ್ತರ ಆಗ್ಲಿ. ಎಲ್ಲರಿಗೂ ಕೇಳಲಿಕ್ಕಿದೆ ಜಿಲ್ಲಾ ಆಸ್ಪತ್ರೆ ಬಗ್ಗೆ, ನಿಮ್ಗೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನತೆ ಕೇಳಲಿಕ್ಕಿದೆ. ಅವ್ರು ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟಂತ ನೀವು ಮಾತಾಡಬೇಡಿ, ಅಲ್ಲ ನೀವು ಕಲಿಬೇಕು. ಅವ್ರ ಗಂಟ್ಲ ಸರಿ ಇಲ್ಲ, ಮತ್ತೆ ಕೇಳ್ತಾರೆ. ಅವ್ರ ಗಂಟ್ಲ ಸರಿ ಇಲ್ಲ, ದಯಮಾಡಿ. ಮಾನ್ಯ ಅಧ್ಯಕ್ಷರೇ, ಎಲ್ಲ ಒಂದು ಅರ್ಥ ಮಾಡಿ. ಫಸ್ಟ್ 17 ಜಿಲ್ಲಾ ಆಸ್ಪತ್ರೆಯಲ್ಲಿ ನಿಂತಾಗ ಅವ್ರು ಉತ್ತರ ಕೊಟ್ಟಂತ ನೀವು ಕ್ಲಾರಿಫಿಕೇಶನ್ ಕೇಳಿ. 17 ಜಿಲ್ಲಾ ಆಸ್ಪತ್ರೆಯಲ್ಲಿ 16 NQAS, 147 ತಾಲೂಕಲ್ಲಿ 64, 213 CHC ಮತ್ತು UCHC ಅಲ್ಲಿ 64. ಇನ್ನೂ ನಾವು ಮಾಡ್ಕೋಬೇಕಾಗಿದೆ, ಅದ್ರ ಬಗ್ಗೆ ಏನಿಲ್ಲ. ಆದ್ರೆ ಸುಮ್ಮನೆ ಅದನ್ನ ಅಂದ್ರೆ ಅವ್ರ ಪ್ರಕಾರ ನಮ್ಮ ಇಲಾಖೆಯಲ್ಲಿ ಏನೂ ಇಲ್ಲ. ಇವತ್ತು ಎಕ್ಸ್ರೇ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಡಾಕ್ಟರ್ ಇಲ್ಲ, ನಮ್ಮ ಜಿಲ್ಲಾ ಆತರ ಹೇಳ್ಬಾರ್ದು.
ಕಡಿಮೆ ಇದೆ, ಡಾಕ್ಟರ್ ಕಡಿಮೆ ಇದೆ, ಕೊರತೆ ಇದೆ. ಡಾಕ್ಟರ್ ಎಲ್ಲ ಕಡೆ ಪ್ರಭು ಚವ್ಹಾಣ್ ಅವರೇ, ಅಲ್ಲ ಒಂದ್ ನಿಮಿಷ ವಿಷಯನ ಒಂದ್ ನಿಮಿಷ ಅವ್ರ ಪರವಾಗಿ ನಾನು ಮಾತನಾಡ್ತೀನಂತಲ್ಲ, ಈ ವಿಷಯನ ಅವರೇ ಚರ್ಚೆಗೆ ತರ್ಬೇಕಂತೇಳಿ ಎರಡೂ ಸದನದಲ್ಲಿ ಅವ್ರು ಹೇಳಿರ್ತಕ್ಕಂಥ, ಇದು ಗಂಭೀರವಾಗಿ ಚರ್ಚೆ ಆಗ್ಬೇಕಂತ ಹೇಳಿರ್ತಕ್ಕಂಥದ್ದು ಅವರು ತಾವೆಲ್ಲರೂ ಮಾತನಾಡಿದ್ರೆ ಲೆಟ್ ಹಿಮ್ ಸ್ಪೀಕ್, ಹ್ಯಾವ್ ಪೇಷನ್ಸ್, ಲೆಟ್ ಆನ್ ಯು ಸ್ಪೀಕ್, ಎನಿ ಕ್ಲಾರಿಫಿಕೇಶನ್ ಇಸ್ ರೆಡಿ ಟು ಗಿವ್. ಅವ್ರ ಗಂಟ್ಲ ಪೇಷ ಎಲ್ಲ ಸ್ವಲ್ಪ ಮಾತಾಡಿದೆ ಮಾಡಿ. ಮತ್ತೆ ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷ ನಾಯಕರು ಮತ್ತು ಅಶ್ವತ್ಥನಾರಾಯಣ ಅವ್ರದ್ದು ಅವರ ಮೇನ್ ಪಾಯಿಂಟ್ಸ್ ಏನಿದೆ ಎಲ್ಲ ನಾನು ಹೇಳಿದ್ದೀನಿ. ಅವ್ರು ಹೇಳೋದ್ರಲ್ಲಿ ಬಹುಶಃ ಯಾವುದರಲ್ಲೂ ಕೂಡ ನಾವು ಅದಕ್ಕೆಲ್ಲ ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಈಗ ಮುಖ್ಯವಾಗಿ ವಿರೋಧ ಪಕ್ಷ ನಾಯಕರು ಮತ್ತು ಅವರು ಇಬ್ಬರು ರೇಸ್ ಮಾಡಿದ್ರು, ಈ ಮೆಡಿಸಿನ್ಗಳ ಔಷಧಿಗಳ ಒಂದು ಕೊರತೆ ಇದೆ ಅಂತ ಬಹಳ. ಈಗ ಯಾಕಂದ್ರೆ ಅವರ ಸೂಚನೆ ನೆನ್ನೆ ತಂದಿದ್ದೇ ಅದು ಅವರು ಮುಖ್ಯವಾಗಿ. ನೀವು ಮೊನ್ನೆ ಪೇಪರಲ್ಲಿ ನೋಡಿರ್ಬೋದು, ನೀವು ಎಲ್ಲ ಪೇಪರ್ಗಳು ಬಂದಿತ್ತು 2017-18ರಿಂದ 2022ವರೆಗೂ 21ನೇವರೆಗೂ ಅವರೊಂದು CAG ರಿಪೋರ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ 35%, 40% ಮಾತ್ರ ಮೆಡಿಸಿನ್ಸ್ ಅವೈಲೇಬಿಲಿಟಿ ಇದೆ ಅಂತ ಹೇಳಿ ಅವರೆಲ್ಲ ಹೇಳಿದ್ದಾರೆ. ನಾನು ಸಚಿವನಾಗಿ ಬಂದಾಗ ಸುಮಾರು ಆಲ್ಮೋಸ್ಟ್ ಅಬೌಟ್ 50 to 60% ಅವೈಲೇಬಿಲಿಟಿ ಇರಲಿಲ್ಲ ಮೆಡಿಸಿನ್ಸ್. ಯಾಕೆಂದರೆ ನಮ್ಮ ಟೆಂಡರ್ ಕರಿಗಳು ಸರಿ ಇಲ್ಲ ಮತ್ತು ಅದರ ಮಾಡುವಂಥ ಎಲ್ಲ ಆಗ್ತಾ ಇತ್ತು. ಈಗ ನಾವು ಹೇಳುವಂಥದ್ದು ಸುಮಾರು 75% 70ರಿಂದ 80% ಮೆಡಿಸಿನ್ ನಾವು ಮುಟ್ಟಿಸ್ತಾ ಇದ್ದೀವಿ. ಅದರಲ್ಲಿ ನಾವು ಏನೇನು ಹೇಳಿದೋ 476 ಮೆಡಿಸಿನ್ಸ್ ನಮ್ಮ ಇರುವಂತ ಲಿಸ್ಟ್. ಆ 476ರಲ್ಲಿ 476 ಸರಬರಾಜಾಗಿದೆ, ಒಟ್ಟು 732. ಅದರಲ್ಲಿ 476 ನಮ್ಮ KSMSLಂದನೇ ಸರಬರಾಜಾಗಿದೆ. ಇನ್ನು ಉಳಿದಿರೋ 256 ಅದು ಯಾಕೆ ಟೆಂಡರ್ಗಳಲ್ಲಿ ಬಹುತೇಕ ಆಗಿಲ್ಲ ಅಂತ ಹೇಳಿದ್ರೆ ಅದೆಲ್ಲ ಸಣ್ಣ ಕ್ವಾಂಟಿಟೀಸು ಮತ್ತು ಕೆಲವು ಕಡೆ ಅದಕ್ಕೆ ಅಷ್ಟೊಂದು ಬಿಡ್ಡರ್ಸ್ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಎಲ್ಲ ಔಷಧಿಗಳನ್ನ ನಾವು ನೇರವಾಗಿ ಡಿಪಾರ್ಟ್ಮೆಂಟ್ ಇಂದನೇ ಅಂದ್ರೆ ಆಸ್ಪತ್ರೆಗಳಿಂದನೇ ತಗೊಳ್ಳೋದಕ್ಕೆ ನಾವು ದುಡ್ಡು ಇದೆ, ತಗೊಳ್ಳೋದಕ್ಕೆ ಅವಕಾಶನೂ ಇದೆ. ಬಹುತೇಕ ಆ ಎಲ್ಲ ಔಷಧಿಗಳಿದೆ, ಯಾವುದು ಇಲ್ಲ ಅಂತ ಹೇಳೋದು. ಆದರೆ ಕೆಲವು ಸಂದರ್ಭದಲ್ಲಿ ಒಂದೆರಡು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. 100% ಸರಿ ಇದೆ ಅಂತ ನಾನು ಹೇಳಕ್ ಹೋಗಲ್ಲ. ನಾವು 85% ಅಲ್ಲಿ ಇದೀವಿ ಮಾನ್ಯ ಸಭಾಧ್ಯಕ್ಷರೇ, ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು. ತಮಗೆ ಮಾಹಿತಿ ಪತ್ರಿಕೆಯಲ್ಲೂ ಬಂದಿದೆ, ನೀವು ನೋಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಪತ್ರಿಕೆಯಲ್ಲಿ ಬಂದಿದೆ 250 ಔಷಧಿಗಳು ನೋ ಸ್ಟಾಕ್. ಯಾಕೆ ಕಾರಣ ಅಂದ್ರೆ ಟೆಂಡರ್ ವಿಳಂಬದಿಂದ ಅಂತ. ಟೆಂಡರ್ ನೋ ಸ್ಟಾಕ್ ಅಂತ ಅಲ್ಲ, ಅವರೇ ಸ್ಥಳೀಯವಾಗಿ ತಗೊಳ್ಳೋದು ನಾವು ಬಿಟ್ಟಿದ್ದೀವಿ. ನಮಗೆ ಬರ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇರೋದು ಅಂತ ಸಮಸ್ಯೆ ಇದೆ. ಹೌದು, ಅದು ಇವತ್ತು 75% ನಾವು ಮಾಡಿದಿರಿ ಅಂತ ಹೇಳ್ತಿದ್ದೀರಾ. ಟೆಂಡರ್ ವಿಳಂಬದಿಂದ ಇಷ್ಟಾಗಿದೆ ಅನ್ನೋದು ಯಾಕೆ ಇವತ್ತು ನಮ್ಮ ಆಸ್ಪತ್ರೆಗೆ ಹೋಗಿ ನೋಡಿ, ಪ್ರತಿಯೊಂದು ಫಾರ್ಮಸಿಯಲ್ಲೂ ಕೂಡ ಪೂರ್ತಿಯಾದಂತ ಔಷಧಿಗಳು ಇರ್ತದೆ. ತಾವು ಕೇಳಿದ್ರಿ, ನಾನು ತಪ್ಪು ಮಾಹಿತಿ ಕೊಡ್ತಾ ಇಲ್ಲ. ರೈಸ್ ಮಾಡಿಲ್ಲ ಅಂತ ಸ್ಪೀಕರ್ ಕೊಡಪ್ಪ, ರೈಸ್ ಮಾಡಿರೋ ಲಿಸ್ಟ್ ನೋಡಿ, ಅವ್ರಿಗೂ ಕೊಡಪ್ಪ ತಗೊಂಡೋಗಿ. ಮಾನ್ಯ ಸಭಾಧ್ಯಕ್ಷರೇ, 2021-22ರಲ್ಲಿ ಮಾರ್ಚ್ ತಿಂಗಳಲ್ಲೇ, ಅಂದ್ರೆ ಸಾರಿ ಇದರಲ್ಲಿ ನಾವು ನಿಮಿಷ ಮಾನ್ಯ ಸಭಾಧ್ಯಕ್ಷ, ಮಾನ್ಯ ಸಭಾಧ್ಯಕ್ಷರೇ, ನಮಗೆ 24/11/2023 ಚಿತ್ರದುರ್ಗ ಮತ್ತು ಅವಾಗ ಒಂದು ಈ ತರ ಚಳಿ ಮತ್ತು ನಡುಕು ಬರ್ತಾ ಇದೆ ಇದು ತಗೊಂಡಾಗ ಅಂತ ಹೇಳಿದ್ರು. ಅವಾಗ ನಾವು ಅದನ್ನ ಟೆಸ್ಟ್ ಮಾಡಿಸಿದ್ವು ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅಲ್ಲಿ. ಅವಾಗ ಅದು ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ NSQ ಅಂತ ಬಂತು. ಏನು ಯಾರು ತೀರ್ಕೊಂಡಿರ್ಲಿಲ್ಲ, ಚಳಿ ನಡುಕು ಬರ್ತಾ ಇದೆ ಈ ದ್ರವ್ಯವನ್ನು ಉಪಯೋಗ ಮಾಡಿದಾಗ ಅಂತ, ದ್ರಾವಣವನ್ನ. ಅದೇ ರೀತಿಯಾಗಿ ಒಂದು ಕೇಸ್ ಆಯ್ತು, ಅದು ಏನೋ NSQ ಅಂತ ಆಯ್ತು. ಅದ್ರ ಮೇಲೆ ಅವ್ರಿಗೆ ಲೀಗಲಿ ಅವ್ರಿಗೆ ಒಂದು ಅವಕಾಶ ಇದೆ, ಅವ್ರಿಗೆ ಚಾಲೆಂಜ್ ಮಾಡೋಕ್ಕೆ ಅವಕಾಶ ಇದೆ. CDL ಲ್ಯಾಬ್ಗೆ ಹೋಗ್ಬೋದು, ಸೆಂಟ್ರಲ್ ಡ್ರಗ್ ಲ್ಯಾಬ್ಗೆ ಚಾಲೆಂಜ್ ಮಾಡೋದಕ್ಕೆ ಕಂಪನಿಯವರಿಗೆ ಅವಕಾಶ ಇದೆ. ಅದೇ ರೀತಿಯಾಗಿ ಗುಂಡ್ಲುಪೇಟೆ 5/12 ಸೇಮ್ ಅದೇ ತರ ಒಂದು ಚಳಿ ನಡುಕು ಆಗ್ತಾ ಇದೆ ಅಂತ ಬಂತು. ಅದನ್ನು ನಾವು ಪರಿಶೀಲನೆ ಮಾಡಿದ್ವು, ನಮ್ಮಲ್ಲಿ NSQ ಅಂತ ಬಂತು ಅದು ಕೂಡ. ಸೊ ನಮ್ಮಲ್ಲಿ 2 NSQ ಬಂದಿದ ತಕ್ಷಣ ನಮ್ಮ ಡಿಪಾರ್ಟ್ಮೆಂಟ್ ಏನ್ ಮಾಡಿದ್ರು, ಕೂಡಲೇ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿದೆ. ಯಾಕಂದ್ರೆ 2 ಬಂದಿದ ತಕ್ಷಣ ಅವಕಾಶ ಇದೆ ಬ್ಲ್ಯಾಕ್ ಲಿಸ್ಟ್ ಮಾಡಿದೆ ಕಂಪನಿ. ಆ ಬಂದಿದ ತಕ್ಷಣ ಕಂಪನಿನ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರು. ಯಾಕಂದ್ರೆ ನಿಮ್ದು ಕೊಟ್ಟಿರುವಂತ 2 ಸ್ಯಾಂಪಲ್ಸ್ ನೆಗೆಟಿವ್ ಪೋರ್ ಕ್ವಾಲಿಟಿ ಬಂದಿದೆ, ಅದಕ್ಕೆ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರು. ಅವ್ರು ಇಮಿಡಿಯೇಟ್ಲಿ ಕೋರ್ಟ್ ಮೂವ್ ಮಾಡಿದ್ರು. ಕೋರ್ಟ್ ಮೂವ್ ಮಾಡಿ ಕೋರ್ಟ್ ಅವರು
ನಾವು ನೆಕ್ಸ್ಟ್ ಡೇ ಶೋಕಾಸ್ ನೋಟಿಸ್ ಕೊಟ್ಟು ಬೇರೆ ಬ್ಯಾಚ್ಗಳಿಗೆಲ್ಲ ಇದು ಮಾಡಬೇಕು ಅಂತ ಆ ಶೋಕಾಸ್ ನೋಟಿಸ್ ಉಪಯೋಗ ಮಾಡ್ಕೊಂಡು ಕೋರ್ಟು ಸ್ಟೇ ಕೊಟ್ಬಿಟ್ರು. ಆಮೇಲೆ ಏನಾಯ್ತು, ಈ ಎರಡು ತದನಂತರ ಇನ್ನೆರಡು ಬ್ಯಾಚಲ್ಲೂ ಕೂಡ ಬಂತು ನಮಗೆ. ಅದು ಹಾಸನ ಮತ್ತೆ ಇನ್ನೊಂದು ಜಿಲ್ಲೆದ ಮಾನ್ಯ ಸಭಾಧ್ಯಕ್ಷರೇ. ಸೊ ಅಲ್ಲಿ ಆ 4 ಬ್ಯಾಚ್ ಒಟ್ಟು ನಮ್ದು ಬಂತು. ನಾವು ಕೇಸ್ ಅಪೀಲ್ ಹಾಕೋಬೇಕಿತ್ತು. ಆದ್ರೆ CDL ಹೋಗ್ತಾರೆ ಇವರು. CDL ಸೆಂಟ್ರಲ್, ಅದು ಆಸ್ ಪರ್ ಲಾ. CDL ಏನ್ ಹೇಳಿದ್ರು, ಇದೆಲ್ಲ ಆಫ್ ಗುಡ್ ಕ್ವಾಲಿಟಿ ಅಂತ ಹೇಳಿದ್ರು. CDL ಇಸ್ ದ ಫೈನಲ್ ರಿಪೋರ್ಟ್. ನಾವು ಕೋರ್ಟ್ ಮುಂದೆ ನಾವು ಮತ್ತೆ ಹೋಗಿ ಅದ್ರ ಮೇಲೆ ಆರ್ಗ್ಯೂ, CDL ರಿಪೋರ್ಟ್ ಮೇಲೆ ನಾವೇನು ಆರ್ಗ್ಯೂ ಮಾಡಕ್ ಆಗೋದಿಲ್ಲ. CDL ಏನು ಹೇಳ್ತಾರೆ ಇಟ್ ಗುಡ್ ಕ್ವಾಲಿಟಿ ಅಂತ ಹೇಳಿದಾಗ ಅವಾಗ ನಮ್ಮ ಕೇಸು ಕೂಡ ನಡೆಯೋದಿಲ್ಲ. ಸೊ ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಅದನ್ನ ಗುಡ್ ಕ್ವಾಲಿಟಿ ಅಂತ ಹೇಳಿದ್ರು. ಆದ್ರೆ ನಾವು ಅದನ್ನ ಬಿಡುಗಡೆ ಮಾಡಲೇ ಇಲ್ಲ. 192 ಕೇಳ್ಬೋದಾ ಇಲ್ಲ ಮಾನ್ಯ ಸಭಾಧ್ಯಕ್ಷ ನೋಟ್ ಡೌನ್ ಅಲ್ಲ, ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಉತ್ತರ ಕೊಡ್ಲಿ. ಎಲ್ಲಾ ಬ್ಯಾಚ್ ಚೆನ್ನಾಗಿದೆ ಅಂತ ಹೇಳಿದ್ರ ಆಯ್ತು, ಒಂದು ನಿಮಿಷ ಕೇಳಿ ನೀವು ಚೆನ್ನಾಗಿದೆ, ಎಲ್ಲಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಇವತ್ತು ಲಾಸ್ಟ್ ಡೇ, ಬಹಳಷ್ಟು ಇವತ್ತು ಬಿಸ್ನೆಸ್ ನಲ್ಲಿ ಸಂಜೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಇವತ್ತು. ಅಲ್ಲ, ಯಾರಿಗೆ ದ್ವೇಷ, ಪ್ರೀತಿಯಿಂದ ಗರ್ಭಿಣಿಯರು ಮಹಿಳೆಯರು ತೀರೋಗಿರೋ ಬಗ್ಗೆ ನಮಗೆ ಆಗಿದೆ. ಹಾಗಾಗಿ ಅದನ್ನ ಬಹಳ ಪ್ರಬಲವಾಗಿ ತಗೊಳ್ಳುವಂತದ್ದು ನಮ್ಮ ಕರ್ತವ್ಯ. ಆಯ್ತು, ಕೇಳ್ತಾ ಇದ್ದೀನಿ ಕ್ಲಾರಿಫಿಕೇಶನ್, ಸಮಾಧಾನವಾಗಿ ಕೇಳ್ತಾ ಇದೀವಿ, ಪ್ರೀತಿಯಿಂದ ಕೇಳ್ತಾ ಇದೀವಿ ಸರ್. ನಮಗೆ ಸಭಾಧ್ಯಕ್ಷರೇ, ಅಶ್ವಥ್ ಅವರೇ, ಫಿನಿಶ್ ಫಾಸ್ಟ್ ಅಂಡ್ ಗೋ ಫಾರ್ವರ್ಡ್. ನಾನು ಏನೇನ್ ಹೇಳ್ಬೇಕು ಎಲ್ಲ ಮಾಹಿತಿ, ಅದಕ್ಕೆ ನಾನು ಮೊದಲೇ ಹೇಳಿದೆ, ನಾನು ಸ್ಟೇಟ್ಮೆಂಟ್ ಓದ್ಬಿಡ್ತೀನಿ. ಅವಾಗ ನಿಮ್ಗೆ ಏನಾಗ್ತದೆ ಎಲ್ಲ ತಿಳ್ಕೊಂಡು ನೀವು ನನಗೆ ಏನ್ ಬೇಕಾದ್ರೂ ಕೇಳಬಹುದಾಗಿತ್ತು. ಆಗ್ಲಿ ಈಗಲೂ ಕೂಡ ನಾನು ಹೇಳ್ತೀನಿ, ನಾನು ಹೇಳೋದೆಲ್ಲ ಹೇಳ್ತೀನಿ. ನೀವ್ ಏನ್ ಬೇಕು ಆಮೇಲೆ ಕೇಳಿ ನಾನು ಉತ್ತರ ಕೊಡ್ತೀನಿ. ನಾನು ಯಾವ್ದು ಕೂಡ ನಾನು ಉತ್ತರ ಕೊಡೋದಿಲ್ಲ ಅಂತ ಹೇಳೋದಿಲ್ಲ. ಸೊ ಕೇವಲ ಈ 4 ಪ್ರಕರಣಗಳಲ್ಲಿ ನಮ್ಗೆ ಗೊತ್ತಾಗಿದ ತಕ್ಷಣ ನಾವು ಆ ಮೆಟೀರಿಯಲ್ ನಾವು ಕಂಪನಿಯ ಬ್ಲಾಕ್ ಲಿಸ್ಟ್ ಮಾಡ್ತೀವಿ. ಎಲ್ಲವನ್ನು ಕೂಡ ಫ್ರೀಸ್ ಮಾಡಿದ್ರು. 192 ಬ್ಯಾಚು ಫ್ರೀಸ್ ಮಾಡಿದ್ರು, ಯಾವುದು ಬಿಡ್ಲಿಲ್ಲ. ಆಮೇಲೆ 4 ಕೇಸ್ ಈ ತರ ಓಟನ್ ಆಯ್ತು, ಆದ್ರೂ ಕೂಡ ನಾವು ಯಾವುದು ಬಿಡುಗಡೆ ಮಾಡಲಿಲ್ಲ, ಹಾಗೇ ಫ್ರೋಸನ್ ಆಗೇ ಇತ್ತು. ಆಮೇಲೆ ಏನಾಯ್ತು ಮಾನ್ಯ ಸಭಾಧ್ಯಕ್ಷರೇ, ಯಾಕಂದ್ರೆ ಇದು ನಮ್ಗೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ತಿಳ್ಕೊಳ್ಳಿ. ಆ ಡ್ರಗ್ ಕಂಪನಿಯವರು ನಮಗೆ ಸಪ್ಲೈ ಮಾಡಿದಾಗ ಅವ್ರು 2 ಸರ್ಟಿಫಿಕೇಟ್ ಕೊಡ್ತಾರೆ. ಒಂದು ಅವ್ರ ಅವರ ಲ್ಯಾಬ್ ಅಲ್ಲೇ ಟೆಸ್ಟ್ ಮಾಡಿ ಸರಿ ಇದೆ ಅಂತ ಹೇಳ್ತಾರೆ. ಇನ್ನೊಂದು NABL ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿಸಿ ಸರಿ ಇದೆ ಅಂತ 2 ಟೆಸ್ಟ್ ರಿಪೋರ್ಟ್ ಬರ್ತದೆ. ಸೊ ನಾವು ನಮ್ಮ ಹತ್ರ ಬಂದ ಮೇಲೆ ಎಲ್ಲ 192 ಬ್ಯಾಚ್ ಟೆಸ್ಟ್ ಮಾಡಿಸಿದೀವಿ ನಾವು. ಇನ್ನೊಂದು NABL ಲ್ಯಾಬ್ ಅಲ್ಲಿ, ದೇವಾಂಶ್ ಲ್ಯಾಬ್ ಅಲ್ಲಿ ಆಲ್ 192 ಬ್ಯಾಚಸ್ ವೇರ್ ಟೆಸ್ಟೆಡ್ ಅಂಡ್ ಆ ಲ್ಯಾಬ್ ಕೂಡ ಈ 192 ಸರಿ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು 4 ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಅದನ್ನ ಸೆಂಟ್ರಲ್ ಡ್ರಗ್ ಲ್ಯಾಬ್ ಸರಿ ಇದೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಅದು ನಿಂತಿತ್ತು, ನಾವು ಅದನ್ನ ಬಿಡುಗಡೆ ಮಾಡಲೇ ಇಲ್ಲ. ಯಾಕಂದ್ರೆ ನಮ್ಗೆ ಇದ್ರ ಬಗ್ಗೆ ಅನುಮಾನನೇ ಇತ್ತು. ಆದ್ರೆ ಮತ್ತೆ ಜೂನ್ ಸ್ವಲ್ಪ ಎಲ್ಲ ಕೇಳಿದ್ರೆ ಒಳ್ಳೇದಪ್ಪ, ಎಲ್ಲರೂ ಮಾತಾಡ್ತಾ ಇದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಜೂನ್ ತಿಂಗಳಲ್ಲಿ ಮತ್ತೆ ಮಾನ್ಯ ಸಭಾಧ್ಯಕ್ಷರೇ ಇದ್ರ ಬಗ್ಗೆ ಎಲ್ಲ ಇದಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಬಂತು. ಯಾಕಂದ್ರೆ ಈ ರಿಂಗರ್ ಲ್ಯಾಕ್ಟೇಟು ಪ್ರತಿಯೊಂದರಲ್ಲೂ ಉಪಯೋಗ ಮಾಡ್ತಾರೆ. ಸರ್ಜರಿಗಳಲ್ಲಿ, ಡಿಹೈಡ್ರೇಷನ್ ಆಗೋ ಸಂದರ್ಭದಲ್ಲಿ ಇದು ಕಾಮನ್ ಯೂಸೇಜ್, ಇದು ಕಾಮನ್ IV ಫ್ಲೂಯಿಡ್ ಇದು ಯೂಸ್ ಮಾಡ್ತಾರೆ. ಈ ಡೆಂಗ್ಯೂ ಪ್ರಕರಣಗಳೆಲ್ಲ ಹೆಚ್ಚಾಗಿ ಪ್ರಾರಂಭ ಆಯಿತು. ಆಮೇಲೆ ಒತ್ತಡ ಹೆಚ್ಚಾಗ್ತಾ ಇತ್ತು ನಮ್ಮ ಇಲಾಖೆ ಮೇಲೆ ಇದನ್ನೆಲ್ಲ ಉಪಯೋಗ ಮಾಡೋದಕ್ಕೆ. ನಮ್ಮ ಹತ್ರ ಸ್ಟಾಕ್ ಇದೆ, ನಾವು ಅವ್ರಿಗೆ ₹1 ಪೇಮೆಂಟ್ ಕೊಟ್ಟಿಲ್ಲ. ನಾವೆಲ್ಲ ಸೀಸ್ ಮಾಡಿದೀವಿ, ಫ್ರೀಸ್ ಮಾಡಿದೀವಿ, ದುಡ್ಡು ಕೊಟ್ಟಿಲ್ಲ ಅವ್ರಿಗೆ. ಬಟ್ ಈಗ ನಾವು ಹಂಗೆ ಇಟ್ಕೊಂಡಿದ್ರೆ ನಾವು ಕೋರ್ಟ್ ಮುಂದೆ ಅದು ಒಳ್ಳೆ ಕ್ವಾಲಿಟಿ ಅಲ್ಲ ಅಂತ ನಾವು ಹೇಳದೆ ಹೋದ್ರೆ ನಾವು ದುಡ್ಡು ಕೊಡ್ಲೇಬೇಕು. ಯಾಕಂದ್ರೆ ನಾವು ಸುಮ್ಮನೆ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ಆ ಒಂದು ಪರಿಸ್ಥಿತಿಲಿ ಇದ್ರು. ಇನ್ನೊಂದು ಕಡೆ ಅದ್ರ ಮೇಲೆ ಬೇಡಿಕೆನೂ ಇತ್ತು. ಸೊ ಮತ್ತೊಮ್ಮೆ ಏನ್ ಮಾಡಿದ್ರು KSMSL ಅವರು, ಇನ್ನೊಂದ್ಸಲ ಟೆಸ್ಟ್ ಮಾಡಿಸೋಣ ಎಲ್ಲವನ್ನು. ಸೊ ಅವರು ಮತ್ತೆ ಎಲ್ಲ NABL ಲ್ಯಾಬ್ಗೂ ಕೂಡ ಕೊಟ್ಟರು, ಡ್ರಗ್ ಕಂಟ್ರೋಲ್ ಲ್ಯಾಬ್ಗೂ ಕೂಡ ಕೊಟ್ಟರು. ಸೊ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು ಕೂಡ ಟೆಸ್ಟ್ ಮಾಡಿಸಿದ್ರು. ಸುಮಾರು 90-100 ಬ್ಯಾಚ್ ಔಟ್ ಟೆಸ್ಟ್ ಮಾಡಿದ್ರು. ಇವರು ಕೂಡ NABL ಅವರು ಕೂಡ ಸುಮಾರು 140 ಬ್ಯಾಚ್ ಏನೋ ಟೆಸ್ಟ್ ಮಾಡಿದ್ರು. ಆ 2 ಟೆಸ್ಟ್ ಅಲ್ಲಿ ಯಾವ್ದ್ಯಾವ್ದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇದೆ ಅಂತ ಬಂತು, ಅದನ್ನ ಮಾತ್ರ ಅವರು ಬಿಡುಗಡೆ ಮಾಡಿದ್ರು. ಯಾವ್ದು ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಓವರ್ಟರ್ನ್ ಮಾಡಿ SQ ಇದೆ ಅಂತ ಹೇಳಿದ್ರು, ಅದನ್ನ ಬಿಡುಗಡೆ ಮಾಡಲೇ ಇಲ್ಲ. ಯಾವುದು ನಮ್ಮಲ್ಲಿ ಡ್ರಗ್ ಕಂಟ್ರೋಲ್ ಅವರು ಆ 4+18 22 ಇತ್ತು,
ಅದನ್ನ NABL ಸರಿ ಇದೆ ಅಂತ ಹೇಳಿದ್ರು ಕೂಡ 22 ಬ್ಯಾಚ್ ನಾವು ರಿಲೀಸ್ ಮಾಡಲೇ ಇಲ್ಲ. ಬೇರೆ ಲ್ಯಾಬ್ ಸರಿ ಇದೆ ಅಂತ ಹೇಳಿದ್ರು ಕೂಡ ನಾವು ಮಾಡಲಿಲ್ಲ. KSMS ಅಲ್ಲಿ ಏನ್ ಮಾಡಿದ್ರು ಅವ್ರು ಆಮೇಲೆ ಈ ತರ ಬಂದ ಮೇಲೆ ಅವ್ರನ್ನ ಟೆಕ್ನಿಕಲ್ ಕಮಿಟಿ ತರ ಮಾಡಿಕೊಂಡು ಇದನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ ಆಯ್ತು ಇದನ್ನ ಬಿಡುಗಡೆ ಮಾಡೋಣ, ಬ್ಯಾಚ್ ವೈಸ್ ಬಿಡುಗಡೆ ಮಾಡೋಣ ಅಂತ ಹೇಳಿ ಅವ್ರು ಆಗಸ್ಟ್ ಇಂದ ಬಿಡುಗಡೆ ಮಾಡಿದ್ರು. ಸೊ ಎಲ್ಲೂ ಅವ್ರಿಗೆ ರಿಯಾಕ್ಷನ್ಸ್ ಬರಲಿಲ್ಲ. ಸೆಪ್ಟೆಂಬರ್ ಆಗಲಿ ಅಕ್ಟೋಬರ್ ಆಗಲಿ ಯಾವುದೇ ರೀತಿಯ ಅವ್ರಿಗೆ ಇದರಿಂದ ರಿಯಾಕ್ಷನ್ ಬರುವಂತ ಎಲ್ಲೂ ಕೂಡ ಪ್ರಾರಂಭ ಆಗಲಿಲ್ಲ. ಸೊ ಅದರಿಂದ ಅದು 2 months ನಡೆದಿದೆ ಅದು. ಆಮೇಲೆ ಬಳ್ಳಾರಿ ಬ್ಯಾಚು ಏನು ಅದು ಓಪನ್ ಆಯಿತು. ಅದು ಈ ಬಂದಾಗ ನಮಗೂ ಕೂಡ ಅವಾಗ ಈ ರಿಂಗರ್ ಲ್ಯಾಕ್ಟೇಟ್ ಬಗ್ಗೆ ಹಿಂದಿನ ಡೌಟ್ ನಮ್ಗೆ ಅವಾಗ ಮತ್ತೆ ಜ್ಞಾಪಕ ಆಯಿತು. ಸೊ ನಾವು ಮತ್ತೆ ಅದನ್ನ ಚೆಕ್ ಮಾಡಿಸ್ತು. ಆಶ್ಚರ್ಯ ಏನಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಇದಾದ್ಮೇಲೆ ಮತ್ತೆ ಚೆಕ್ ಮಾಡಿಸ್ತಾ ಇದೀವಲ್ಲ, ಕೆಲವುದೆಲ್ಲ SQ ಇಲ್ಲ ಅಂತ ಈಗ ಬರ್ತಾ ಇದೆ. ಬಟ್ ಬಳ್ಳಾರಿದು ಈಗಲೂ ಕೂಡ SQ ಅಂತಾನೆ ಬಂದಿದೆ ನಮ್ಮ ಡ್ರಗ್ ಲ್ಯಾಬ್ ಅಲ್ಲಿ. ಆಮೇಲೆ ಮತ್ತೆ ಹೈದರಾಬಾದ್ ಲ್ಯಾಬ್ ಕಳಿಸಿದ್ರು. ಅಲ್ಲಿರುವಂತ ಒಂದು ಲ್ಯಾಬ್ ಅದರಲ್ಲಿ ಒಂದು ಸ್ಯಾಂಪಲ್ ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ಹೇಳಿದ್ದಾರೆ, ಎಂಡೋಟಾಕ್ಸಿನ್ಸ್ ಇದೆ ಅಂತ ಹೇಳಿದ್ದಾರೆ. ಸೊ ಇದು ಒಂದ್ ಕಡೆ ಕನ್ಫ್ಯೂಷನ್ ಆಗಿರುವಂತದ್ದಕ್ಕೆ ಒಂದು ಕನ್ಫ್ಯೂಷನ್. ಇನ್ನೊಂದೇನ್ ಮಾಡೋದು ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಇದು ಆಗೋದಕ್ಕೆ ನೋಡಿ 5 ಬಾಣಂತಿಯರು ತೀರೋಗಿದ್ದಾರೆ. ಅವರು ವೈದ್ಯಕೀಯ ಕಾರಣಗಳಿಂದ ತೀರೋಗಿದ್ರೆ ಅದು ನಾವೇನು ಮಾಡಕ್ ಆಗೋದಿಲ್ಲ. ಬಿಕಾಸ್ ಅದು ಏನು ಒಂದೊಂದ್ಸಲ ಆಗೋಗ್ತದೆ. ಆದ್ರೆ ಅನಾವಶ್ಯಕವಾಗಿ ಸರ್ ಒಂದ್ ಸೆಕೆಂಡ್ ತೀರ್ ಹೋಗಿದ್ದಾರೆ, ಕರೆಕ್ಟ್. ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಲಿಲ್ಲ ಅಧ್ಯಕ್ಷರೇ? ಅಲ್ಲ ಯಾಕೆ ಮಾಡಲಿಲ್ಲ? ಮಾತಾಡಬೇಡಿ ಸರ್. ಹೌದು ನೇಮರಾಜ್ ಸರ್, ನಾನು ಹೇಳಿದ ಕೇಳಿ ಏನಿದೆ. ಸರಿ 5 ಜನ ತೀರಿದ್ದಾರೆ, ಒಬ್ಬರೇ ಬುದ್ಧಿವಾದ, ಅದು ಅನುಮಾನ ಇದೆ. ನೀವು ಕೂತ್ಕೊಳ್ಳಿ ಈಗ. ಅದು ಯಾಕಾಗಿಲ್ಲ ಕೊಡುವಾಗ ಮಾತಾಡಬೇಡಿ. ಈಗ ನೀವು ಮತ್ತೆ ಮಾತಾಡಿ. ಪೋಸ್ಟ್ ಮಾರ್ಟಮ್ ಮಾಡಿದಾರೆ, ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಲಿಲ್ಲ? ಆಯ್ತು, ಉತ್ತರ ಎಷ್ಟು ಪೋಸ್ಟ್ ಮಾರ್ಟಮ್ ಮಾಡದೆ ನೀವು ಕಳಿಸೋದಿಲ್ಲ. ಕ್ಲಾರಿಫಿಕೇಶನ್ ಕೇಳಿ. ಹಾಸ್ಪಿಟಲ್ಗಳಲ್ಲಿ ಉತ್ತರ ಕೊಡೋಕೆ ಮಾಡಿಲ್ಲ. ಉತ್ತರ ಕೊಡೋಕೆ ಎಲ್ಲ ಪೋಸ್ಟ್ ಮಾರ್ಟಮ್ ಆಗ್ಲಿ. ಉತ್ತರದ ನಂತರ ಇವರು ಸೀನಿಯರ್ ಮ್ಯಾಮ್ ಗೊತ್ತಿದೆ ಇದೆಲ್ಲ. ಈಗ ಮಾನ್ಯ ಸಭಾಧ್ಯಕ್ಷರೇ, ಈ ತರ ತೀರ್ಕೊಂಡಾಗ ನೋಡಿ ಪಾಪ ಇದು ಒಂದು ಯಾವುದೋ ಒಂದು ತಪ್ಪಿನಿಂದನೇ ಆಗಿರುವಂತದ್ದು ಅಲ್ವಾ? ಆಗಿದೆ. ಆಯ್ತು, ಅವ್ರಿಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಯಾರು ತಪ್ಪಲಿಂದ ಏನ್ ಬೇಕು ಅಂತ ಹೇಳಿ. ಒಂದು ಕಂಪ್ನಿ ಮಾತಾಡ್ಲಿಕ್ಕೆ ಪುರುಷ ನೀವು ಮಾತಿನಲ್ಲಿ ನೀವು ಚರ್ಚೆ ಮಾಡಿಕೊಂಡ್ರೆ ಮುಗೀತದ? ಬಿ ಪ್ರಾಕ್ಟಿಕಲ್. ಆಯ್ತು ನೋಡಿ, ನಿನ್ನೆ ನೀವು ಅಷ್ಟೊತ್ತು ಮಾತಾಡುವಾಗ ಅವ್ರು ಏನೋ ಒಂದು ಶಬ್ದ ಮಾತಾಡಿದ್ರ ಅಲ್ವಾ? ನೀವೇನೆಲ್ಲ ಎಲ್ಲಾ ವಿಚಾರ ಮಾತಾಡೋದು ಕೂಡ ಆಯ್ತು. ಆಡಳಿತ ಪಕ್ಷ ಶಾಸಕರು ಬಹಳ ಸಹಕಾರ ಕೊಟ್ಟಿದ್ರು, ನಮಗೆ ಬಹಳ ಸಹಕಾರ ಕೊಟ್ಟಿದ್ರು. ನಂಗೆ ಸಮಯ ಚೆನ್ನಾಗಿ ಉತ್ತರ ಕೊಡಿ ಮಂತ್ರಿಗಳೇ. ಬೇಗ ನೋಡಿ, ಇವತ್ತು ಕಳೆಯ ದಿವಸ ನಾವೆಲ್ಲ ಸಹಕಾರ ಕೊಟ್ಟರೆ ಬಿಸ್ನೆಸ್ ಬೇಗ ಆಗ್ತದೆ. ಇಲ್ಲ ಇವತ್ತು ರಾತ್ರಿ ಕೂಡ 12 ಗಂಟೆ 1 ಗಂಟೆ ಆಗುವಂತ ಚಾನ್ಸಸ್ ಇದೆ. ಸಭಾಧ್ಯಕ್ಷ, ಇದು ಬಹಳ ಯಾರಾದ್ರೂ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರೆ ಪೋಸ್ಟ್ಪೋನ್ ಮಾಡಿ ಬಸ್ಗೆ ರಾತ್ರಿ. ನೋಡಿ ಮನೆ ಸಭಾ, ಇದು ಬಹಳ ಗಂಭೀರವಾದಂತ ವಿಷಯ. ಮುಗಿಸ್ಬೇಕು, ನಾನೇನ್ ಮಾಡಿ ಬಿಸ್ನೆಸ್ ಇದರಲ್ಲಿ ನೋಡಿ ಮನೆ ಸಭಾಧ್ಯಕ್ಷರೇ, ಇದು ಯಾವುದು ಮುಚ್ಚು ಮರೆ ಮಾಡುವಂತ ಉದ್ದೇಶ ನಮ್ಮಲ್ಲಿ ಇಲ್ಲ. ಮತ್ತು ಎಲ್ರಿಗೂ ನೋವಾಗೇ ಆಗ್ತದೆ. ಒಬ್ಬ ಇಲಾಖೆ ಸಚಿವನಾಗಿ ನಾನು ಮಂತ್ರಿ ಆಗಿದ್ದಾಗ ಈ ತರ ಆಯ್ತಲ್ಲ ಅಂತ ನನಗೂ ಕೂಡ ನೋವಾಗಿದೆ ಮಾನ್ಯ ಸಭಾಧ್ಯಕ್ಷರೇ. ಸುಮ್ಮನೆ ನಾನು ಅದರ ಬಗ್ಗೆ ನಾನು ಹೇಳಕ್ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಟಿಮೇಟ್ಲಿ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆಲ್ಲ ಇದೆ. ಈ ಫೇಲಿಯರ್ ಆದಾಗ ಫೇಲಿಯರ್ ಯಾಕಾಯ್ತು, ಹೇಗಾಯ್ತು, ಕಾರಣ ಏನು? ಈಗ ನಾನು ಇಮಿಡಿಯೇಟ್ಲಿ ಅವಾಗ ನಂತರ ಹೇಳಿದೆ, ಉಳಿದಿರುವಂತ ನಾನೇ ಹೇಳಿಕೆ ಕೊಟ್ಟೆ, ಉಳಿದಿರುವಂತ ಎಲ್ಲ ಮೆಟರ್ನಲ್ ಡೆತ್ಸ್ ಏನಾಗಿದೆ ಅದರಲ್ಲೂ ಎಲ್ಲೆಲ್ಲಿ ಆದ್ಯತೆ ಮೇರೆ ರಿಂಗರ್ ಲ್ಯಾಕ್ಟೇಟ್ ಎಲ್ಲೆಲ್ಲಿ ಹೋಗಿದೆ ಅದ್ರ ಬಗ್ಗೆ ಮೆಟರ್ನಲ್ ಆಡಿಟ್ ಮಾಡಿ ಚೆಕ್ಅಪ್ ಮಾಡಿ. ಇನ್ಯಾರ್ಯಾರು ತೀರೋಗಿದ್ದಾರೆ ನಮ್ಗೆ ಗೊತ್ತಿಲ್ಲ, ತಿಳ್ಕೊಬೇಕು ನಾವು. ಯಾಕೆ ಅಂತ ಹೇಳಿದ್ರೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಆಗಬೇಕು. ಈಗ ಒಬ್ಬ ಡ್ರಗ್ ಮ್ಯಾನುಫ್ಯಾಕ್ಚರರ್ ಕಳಪೆ ಮಟ್ಟದ ಒಂದು ಡ್ರಗ್ ಅನ್ನ ಸಪ್ಲೈ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಅದಕ್ಕಿಂತ ಘೋರ ಅನ್ಯಾಯ ಯಾವುದಿಲ್ಲ. ಯಾಕಂದ್ರೆ ಆತರ ಆಗ್ಲೇಬಾರ್ದು. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಡ್ರಗ್ಸ್ ಅಲ್ಲಿ, ಈಗ ಮಾನ್ಯ ಸಭಾಧ್ಯಕ್ಷರೇ, ನಮ್ಗೆಲ್ಲ ಈಗ ಗೊತ್ತಾಗ್ತಾ ಇರುವಂತದ್ದು, ಎಕ್ಸ್ಪೋರ್ಟ್ ಮಾಡೋ ಡ್ರಗ್ಸ್ಗೆ ಬೇರೆ ಯೂನಿಟ್ ಹಾಕೊಳ್ತಾರೆ, ನಮ್ಮ ರಾಜ್ಯಕ್ಕೆ ದೇಶದ ಸಪ್ಲೈ ಮಾಡೋದಕ್ಕೆ ಯೂನಿಟ್ ಬೇರೆ ಹಾಕೊಳ್ತಾರೆ. ಏನ್ ಅರ್ಥ ಏನದು? ಅಂದ್ರೆ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಕೊಡೋಣ, ಇಲ್ಲಿ ಆರ್ಡರಿ ಕ್ವಾಲಿಟಿ ಕೊಡೋಣ ಅಂತನಾ? ಇದೇನು ಆಲ್ಕೋಹಾಲ್ ಅಲ್ಲ, ಬ್ಲಾಕ್ ಲೇಬಲ್ ಇಂದ ರೆಡ್ ಲೇಬಲ್ ಕೊಡು, ರೆಡ್ ಲೇಬಲ್ ಇಂದ ಇನ್ನೊಂದು ಹೋಗೋದು ಅದಲ್ಲ. ಇದು ಎಲ್ರಿಗೂ ಒಂದೇ ಕ್ವಾಲಿಟಿ ಇರಬೇಕು, ಒಂದೇ ಸ್ಟ್ಯಾಂಡರ್ಡ್ ಇರಬೇಕು. ಈಗ ಈ ಕಂಪನಿಗಳು ನಮ್ಮ ದೇಶದಲ್ಲಿ ಯಾವ ಡ್ರಗ್ ಫಾರ್ಮಾ ಕಂಪನಿ ಇದುವರೆಗೂ ಈ ತರ ಮಾಡಿರ್ತಕ್ಕಂಥ ಪ್ರಕರಣಗಳು ಏನ್ ಕ್ರಮ ಆಗಿದೆ ಅವ್ರಿಗೆ?
ಆಗಿದ್ದಿಲ್ಲ. ಯಾಕಂತ ಹೇಳಿದ್ರೆ ಅವರ ಲಾಬಿ ಬಹಳ ಜೋರಾಗಿದೆ. ಇವತ್ತು ಈ ಘಟನೆ ಆಯ್ತು, 5 ಜನ ತೀರೋಗಿದ್ದಾರೆ, ಇನ್ನು ಎಷ್ಟು ಜನ ತೀರೋಗಿದ್ದಾರೆ ನಾವು ತಿಳ್ಕೋಬೇಕು. ಸೊ ನಾವು ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು, ಆಕ್ಷನ್ ಆಗ್ಬೇಕು. ಮತ್ತು ನಮ್ಮ ಟೆಸ್ಟಿಂಗ್ ಸಿಸ್ಟಮ್ ಓಕೆ, ಒನ್ ಫಾಲ್ಟು ಮ್ಯಾನುಫ್ಯಾಕ್ಚರರ್, ದಟ್ ಈಸ್ ಅ ವೆರಿ ವೆರಿ ಮೇಜರ್ ಫಾಲ್ಟ್ ಮ್ಯಾನುಫ್ಯಾಕ್ಚರರ್. ಎರಡನೇ ಫಾಲ್ಟು ನಮ್ಮಲ್ಲಿರುವಂತ ಈ ಏನು ವಿಧಿವಿಧಾನಗಳಿದೆ. ಈಗ ನೋಡಿ, ಬಳ್ಳಾರಿ ಬ್ಯಾಚು 5 ಲ್ಯಾಬ್ಗಳ 5 ಬಾರಿ ಟೆಸ್ಟ್ ಆಗಿದೆ. 5 ಬಾರಿ ಟೆಸ್ಟ್ ಅಲ್ಲಿ 5 ಬಾರಿ ಅವರು ಸರಿ ಇದೆ ಅಂತ ಪ್ರೂವ್ ಆಗಿದೆ. 6ನೇ ಬಾರಿ ಮಾತ್ರ ಫೇಲ್ ಆಗಿರೋದು. ಸೊ ಹೇಗೆ ನಮ್ಮ ಸಿಸ್ಟಮ್ಸ್, ಈ ಲ್ಯಾಬ್ಗಳ ಹೆಂಗಿದೆ, ಈ ಲ್ಯಾಬ್ಗಳ ಕ್ವಾಲಿಟಿ ಏನು, NABL ಲ್ಯಾಬ್ಗಳ ಕ್ವಾಲಿಟಿ ಏನು, ಅವ್ರ ಮೇಲೆ ನಾವು ಡಿಪೆಂಡ್ ಆಗಕ್ಕೆ ಆಗ್ತದಾ, ಇದು ಕೂಡ ಒಂದು ಡೌಟ್ ಬರ್ತಾ ಇದೆ. ಮತ್ತು ಅಫ್ಕೋರ್ಸ್ ನಮ್ಮ KSMSL ಕಾರ್ಪೊರೇಷನ್ ಇದೆ. ಕಾರ್ಪೊರೇಷನ್ ಅವರು ಇದನ್ನ ಇನ್ನೂ ಅವರು ನಾನೇನೋ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ. ಆದರೆ ಅವರಿಗೆ ಬಹುಶಃ ಇನ್ನೇನಾದರೂ ಮಾಡ್ಬೋದಾಗಿತ್ತಾ, ಇದನ್ನ ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಈ ಡಬಲ್ ಚೆಕ್ ಮಾಡ್ಬೋದಾಗಿತ್ತಾ ಅಂತ ಅದೊಂದು ನೋಡೋಣ. ಅದು ಇನ್ನು ಈಗ ಉನ್ನತ ಮಟ್ಟದ ತನಿಖೆಗಳನ್ನ ಮುಖ್ಯಮಂತ್ರಿಗಳೇ ಸಭೆ ಕರೆದು ಡೆವಲಪ್ಮೆಂಟ್ ಕಮಿಷನರ್ ಮುಖಾಂತರ ಒಂದು ತನಿಖೆ ಆಗ್ತಾ ಇದೆ. ಅದೇ ರೀತಿ ನಮ್ಮ KSMACL ಬಗ್ಗೆನೂ ಕೂಡ IAS ಅಧಿಕಾರಿ ನೇಮಿಸಿ ಹೇಗೆ ಇದನ್ನ ಸದೃಢ ಅದ್ರ ಬಗ್ಗೆನೂ ಕೂಡ ಮಾಡ್ತಾ ಇದ್ದೀವಿ. ಆಮೇಲೆ ಮೆಡಿಕಲ್ ಆಡಿಟ್ ಅನ್ನ ಆಲ್ ಮೆಟರ್ನಲ್ ಡೆತ್ಸ್ ಬಗ್ಗೆ ನಾವು ಮಾಡಿಸ್ತಾ ಇದ್ದೀವಿ. ಬೇರೆ ಎಲ್ಲ ಪ್ರಕರಣಗಳಾಗಿದೆ ಅದ್ರ ಬಗ್ಗೆನೂ ಕೂಡ ಆಗ್ಬೇಕು ಅಂತ. ಅದರಿಂದ ಮಾನ್ಯ ಸಭಾಧ್ಯಕ್ಷರು, ಇದು ಇಲ್ಲಿಗೆ ಮುಕ್ತಾಯ ಆಗಬಾರ್ದು. ಯಾಕಂದ್ರೆ ಇದಕ್ಕೆ ನಮ್ಮಲ್ಲಿ ಸಹನೆ ಇರಬಾರ್ದು. ಕೂತ್ಕೊಳ್ಳಿ, ನೀವು ಒಬ್ಬರೇ ಮತ್ತೆ ಮಾತಾಡಿ. ಈಗ ಆವಾಗ ಸುದ್ದಿ ಇರಲಿಲ್ಲ, ನಿನ್ನೆಲ್ಲ. ಮತ್ತೆ ಉತ್ತರಾದ ನಂತರ ಮಾತಾಡಿ. ಸಭೆ ಎಲ್ಲರ ಕ್ಲಾರಿಫಿಕೇಶನ್ ಕೊಡೋದು ನಾನು ರೆಡಿ ಇದ್ದೀನಿ. ಆಯ್ತು, ನಾನು ಯಾವ್ದಕ್ಕೂ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡೋದು, ನಿಮ್ ಕ್ಲಾರಿಫಿಕೇಶನ್ ಕೂಡ ಕೊಡ್ತೀನಿ. ನಾನು ಹೇಳಿದ್ಮೇಲೆ ನೀವೆಲ್ಲ ಹೇಳಿ. ಒಂದೇ ಸೆಕೆಂಡ್ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಆಯ್ತು, ನಿಮ್ಮ ಸರ್ಟಿಫಿಕೇಟ್ ಬೇಡ ಮಾರ, ಕೂತ್ಕೊಳ್ಳಿ. ವಿಧಾನ ಪರಿಷತ್ನಲ್ಲೂ ಕೂಡ ನಾನು ಇದನ್ನ ಸುದೀರ್ಘವಾಗಿ ನಾನು ಮಾತನಾಡಿದ್ದೇನೆ. ನಾವು ಮುಕ್ತವಾಗಿದ್ದೇವೆ ಮತ್ತು ಇದರ ಬಗ್ಗೆ ಖಂಡಿತವಾಗಿ ಕ್ರಮ ಆಗ್ಬೇಕು. ನಾವು ಕೂಡಲೇ ಡ್ರಗ್ ಕಂಟ್ರೋಲ್ ಲ್ಯಾಬ್ಗೆ ಪತ್ರ ಬರೆದು ನೋಡಿ, ನೀವು ನಮ್ಮ NSQ ಹೇಳುವಂಥದ್ದನ್ನ ನೀವು ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಬರೆದು NSQ ಹೇಳಿದ್ರೆ ನೀವು SQ ಅಂತ ಬಂದಿದೆ. ಈಗ ಈ ಡೆತ್ಸ್ ಆಗಿದೆ, ಈ ಕಂಪನಿ ಇದೆ, ಏನಾಗ್ಬೇಕು ನಾವು ಈಗ? ನೀವು ಕ್ರಮ ತಗೊಳ್ಬೇಕು ಅಂತ ಅವ್ರಿಗೂ ಬರೆದು ನಮ್ಮ ಟೀಮ್ ಅಲ್ಲಿಗೆ ಕಳಿಸ್ದು, ಅವ್ರ ಟೀಮು ಅಲ್ಲಿಗೆ ಬಂತು. ಮತ್ತು ಪಶ್ಚಿಮ ಬಂಗಾಳ ಕಂಪನಿ, ಆ ಕಂಪನಿಯ ಒಂದು ತನಿಖೆಯನ್ನ ಪರಿಶೀಲನೆಯನ್ನ ಮಾಡಿದ್ರು. ನಮ್ಮ ತಂಡ, ವೆಸ್ಟ್ ಬೆಂಗಾಲ್ ತಂಡ, ಡೈಲಿ ಕೇಂದ್ರದ ತಂಡ ಪರಿಶೀಲನೆ ಮಾಡಿ ಅಲ್ಲಿರುವಂತಹ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಸರಿ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ಮತ್ತು ಅದನ್ನ ಆರ್ಡರ್ ಇಶ್ಯೂ ಮಾಡಿದ್ದಾರೆ, ಸ್ಟಾಪೇಜ್ ಆರ್ಡರ್ ಇಶ್ಯೂ ಮಾಡಿದ್ದಾರೆ. ಈಗ ನೀವು ಯಾವುದನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು ಅಂತ ಸ್ಟಾಪೇಜ್ ಆರ್ಡರ್ ಇಶ್ಯೂ ಆಗಿದೆ ಆ ಕಂಪನಿ ಮೇಲೆ. ಈಗ ಕಂಪನಿಗೆ ನಾವು ಪತ್ರ ಕೂಡ ಬರ್ದಿದ್ದೀವಿ. ನೀವು ಒಂದ್ ಕಡೆ 9 ಕೇಸ್ ಹಾಕಿದ್ದೀವಿ, ಪ್ರಾಸಿಕ್ಯೂಷನ್ ಕೇಸ್ ಹಾಕಿದ್ದೀವಿ, ಇನ್ನೊಂದು ಕಾಂಪನ್ಸೇಷನ್ ಕೊಡಬೇಕು ಅವರು. ಯಾಕೆಂತ ಹೇಳಿದ್ರೆ ಅವ್ರದ ಯಾವುದೇ ಒಂದು ಇಂಥ ಕಂಪನಿಗಳು ಈ ತರ ಮಾಡಿದಾಗ ಅವರು ಹೊಣೆಗಾರಿಕೆ ಅವ್ರ ಮೇಲೆ ಬರ್ತದೆ. ದೇ ಹ್ಯಾವ್ ಟು ಕಾಂಪನ್ಸೇಟ್ ದೀಸ್ ಪೀಪಲ್. ಅವ್ರು ದುಡ್ಡು ಕೊಟ್ರೆ ನಾವೇನೋ ಜೀವ ವಾಪಸ್ ಬರಲ್ಲ, ಆದ್ರೆ ಅವರು ದೇ ಹ್ಯಾವ್ ಟು ಬಿಕಮ್ ಲಯಬಲ್. ಮತ್ತು ಆ ಫ್ಯಾಮಿಲಿಗೆ, ಯಾಕಂದ್ರೆ ಈಗ ಒಂದು ಮಗುಗೆ ಒಂದು ತಾಯಿ ಕಳ್ಕೊಂಡಿದೆ, ಆ ಮಗುವಿನ ಭವಿಷ್ಯ ಏನು? ಅನಾವಶ್ಯಕವಾಗಿ ಒಂದು ತಾಯಿಯ ಒಂದು ಜೀವ ಹೋಯ್ತಲ್ಲ. ಸೊ ಅದಕ್ಕೆಲ್ಲ ನಾವು ಸುಮ್ಮನೆ ಬಿಡಕ್ ಆಗೋದಿಲ್ಲ ಮಾನ್ಯ ಸಭಾಧ್ಯಕ್ಷರು. ಇದನ್ನ ನಾವು ನಮ್ಮಲ್ಲಿ ಏನಾದ್ರು ವೈಫಲ್ಯ ಆಗಿದ್ರೆ ಖಂಡಿತ ನಮ್ಮಲ್ಲಿ ಯಾರು ಏನೇ ಆಗಿದ್ರು ಕೂಡ ಕ್ರಮ ತಗೊಳಕ್ ನಾವು ರೆಡಿ ಇದ್ದೀವಿ. ನನ್ನಿಂದ ಏನಾದ್ರು ವೈಫಲ್ಯ ಆಗಿದ್ರೆ ನನ್ನ ಮೇಲೆ ಕೂಡ ಕ್ರಮ ತಗೊಳಕ್ ನಾವು ರೆಡಿ ಆಗಿದ್ದೀವಿ. ಏನು ಮುಚ್ಚುಮರೆ ಮಾಡುವಂತ ಪ್ರಶ್ನೆ ಇಲ್ಲ ಮಾನ್ಯ ಸಭಾಧ್ಯಕ್ಷರು ಇದರಲ್ಲಿ. ಯಾಕಂದ್ರೆ ಇದ್ರ ಮೇಲೆ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿ ಶುಡ್ ನಾಟ್ ಕಾಂಪ್ರಮೈಸ್. ಈ ತರ ಆದಾಗ ಬೇರೆ ವಿಚಾರದಲ್ಲಿ ಬೇಕಾದ್ರೆ ನೋಡೋಣ, ಇಂಥದ್ದಕ್ಕೆ ಆಗ್ಲೇಬಾರದು. ಸೊ ಕಂಪನಿ ಇವತ್ತು ಕ್ಲೋಸ್ ಅಂದ್ರೆ ಸ್ಟಾಪೇಜ್ ಆರ್ಡರ್ ಇಶ್ಯೂ ಆಗಿದೆ, ಪ್ರಾಸಿಕ್ಯೂಷನ್ ಮಾಡ್ತಾ ಇದ್ದೀವಿ. ಮತ್ತು ಅವರು ಏನು ಆ ಫ್ಯಾಮಿಲೀಸ್ಗೆ ಸರ್ಕಾರ ಘೋಷಣೆ ಮಾಡಿದೆ. ಮತ್ತು ನಾವು DC ಅವ್ರಿಗೂ ಕೂಡ ಹೇಳಿದ್ದೀವಿ, ನೀವು ಅವ್ರಿಗೆ ಏನೇನು ಅಗತ್ಯತೆ ಇದೆ ಎಲ್ಲ ಪರಿಶೀಲನೆ ಮಾಡ್ಕೊಂಡು ಬನ್ನಿ. ಅವ್ರಿಗೆ ಮನೆ ಬೇಕಾಗಿದ್ರೆ, ಬೇರೆ ಇನ್ನೇನಾದ್ರು ಬೇಕಾಗಿದ್ರೆ ಸರ್ಕಾರದ ಸ್ಕೀಮ್ಸ್ ಅಲ್ಲೆಲ್ಲ ಕೊಡ್ಸೋದಕ್ಕೆ ಅದನ್ನು ಕೂಡ ಹೇಳಿದ್ದೀವಿ. ಮೆಟರ್ನಲ್ ಆಡಿಟ್ ಮಾಡಿಸ್ತಾ ಇದ್ದೀವಿ. ಬೇರೆ ಏನೇನಾದ್ರೂ ಆಗಿದ್ರೆ, ಈಗ ವಿರೋಧ ಪಕ್ಷ ನಾಯಕರು ಹೇಳಿದ್ರು ಬೇರೆ ಬೇರೆ ಕಡೆ ಎಲ್ಲ ಆಗಿದೆ ಅಂತ, ಅದು ವೈಜ್ಞಾನಿಕವಾಗಿ ವೈದ್ಯಕೀಯವಾಗಿ ನಮ್ಗೆ ಗೊತ್ತಾಗಬೇಕು. ಅದನ್ನು ಕೂಡ ಮಾಡಿಸ್ತಾ ಇದ್ದೀವಿ. ಹಾಗೇನೆ ಮಾನ್ಯ ಸಭಾಧ್ಯಕ್ಷರೇ, ಈ ಪ್ರಕರಣ ನಿಜವಾಗ್ಲೂ ಇದು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ಲೇಬೇಕು ನಾವು. ಇಲ್ಲದೆ ಹೋದ್ರೆ
ನಾನು ಈ ಸ್ಟಡಿ ಮಾಡ್ತಾ ಇದ್ದೀನಿ ಈಗ, ಎಷ್ಟೋ ಕಂಪನಿಗಳ ಮೇಲೆ NSQ ಅಂತ ಆಗಿರ್ತದೆ, ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ಫೈನ್ ಕಟ್ತಾರೆ 20,000 50,000. ಶಿಕ್ಷೆ ಏನ್ ಗೊತ್ತಾ ಮಾನ್ಯ ಸಭಾಧ್ಯಕ್ಷರವ್ರಿಗೆ? ಶಿಕ್ಷೆ ಏನಂತ ಹೇಳಿದ್ರೆ ಆ ಜಡ್ಜು ಅಲ್ಲಿ ಆ ಟೇಬಲ್ ಇಂದ ಏರುವವರೆಗೂ, ಚೇರಿಂದ ಏರುವವರೆಗೂ ಆ ಶಿಕ್ಷೆ, ಅವ್ರಿಗೆ 1 ದಿವಸ ಶಿಕ್ಷೆ. ಅಂದ್ರೆ ಸೀರಿಯಸ್ನೆಸ್ ತಗೊಂಡಿಲ್ಲ ನಾವು. ಯಾಕೆ ಅಂತ ನಾನು ಹೇಳ್ಬಿಡಲ್ಲ ಮಾನ್ಯ ಸಭಾಧ್ಯಕ್ಷರೇ, ಫಾರ್ಮಾ ಕಂಪನೀಸ್ ನಮ್ಮ ದೇಶದಲ್ಲಿ ಇಡೀ ವಿಶ್ವಕ್ಕೇನೆ ಇದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿದೆ. ನಾವು ಇಡೀ ವಿಶ್ವಕ್ಕೇನೆ ಇವತ್ತು ನಮ್ಮ ಇಂಡಿಯನ್ ಫಾರ್ಮಾ ಒಳ್ಳೆ ಹೆಸರು ತಗೊಂಡಿಲ್ಲ ಅಂತ ಹೇಳೋದಿಲ್ಲ. ಜೆನರಿಕ್ ಮೆಡಿಸಿನ್ಸ್ ಅಲ್ಲಿ ಎಲ್ಲ ಕಡೆ ಸಪ್ಲೈ ಮಾಡ್ತಾ ಇದೀವಿ. ಬಟ್ ಅಟ್ ದ ಸೇಮ್ ಟೈಮ್ ಅವ್ರ ಲಾಬಿ ಬಹಳ ಜೋರಿದೆ. ಅವ್ರೇನ್ ಮಾಡ್ತಾರೆ ಇವತ್ತು, ನಮ್ಮ ಡ್ರಗ್ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಏನಿದೆ, ಸೆಂಟ್ರಲ್ ಡ್ರಗ್ ರೆಗ್ಯುಲೇಟರಿ ಮೆಕ್ಯಾನಿಸಮ್, ಸ್ಟೇಟ್ ಡ್ರಗ್ ರೆಗ್ಯುಲೇಟರಿ ಮೆಕ್ಯಾನಿಸಮ್, ಯಾವುದು ಕೂಡ ಅವ್ರಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಉದ್ದೇಶ ಇಟ್ಕೊಂಡು ಪ್ರೊಟೆಕ್ಷನ್ ಕೊಡ್ತಾರೆ. ತಪ್ಪಾದ್ರೆ ಮುಚ್ಚಾಕ್ತಾರೆ, ಏನಾದ್ರೂ ಮಾಡಿ ಅದನ್ನ ಹೊರಗೆ ಬರಬಾರ್ದು. ಯಾಕಂದ್ರೆ ನಮ್ಮ ದೇಶದ ಫಾರ್ಮಾ ಕಂಪನೀಸ್ಗೆ ಒಳ್ಳೆ ಹೆಸರಿದೆ, ಇದು ಎಲ್ಲೂ ಕೂಡ ತೊಂದರೆ ಆಗಬಾರ್ದು ಅಂತ. ನಿಮಿಷ ಸ್ವಾಮಿ ರಾಮಮೂರ್ತಿ ಅವರೇ ಮುಗಿಲಿ. ಸೊ ಇದು ಒಂದ್ ಕಡೆ ಇದೆ, ಇದು ಒಂದ್ ಕಡೆ ಇದೆ. ಆದ್ರೆ ನಾವು ಮುಕ್ತವಾಗಿದ್ದೇವೆ. ವಿರೋಧ ಪಕ್ಷ ನಾಯಕರು ಹೇಳಿದ್ರು ಒಂದು ತನಿಖೆ ಆಗ್ಬೇಕು ಅಂತ. ಅದು ನಾನು ನಮ್ಮ ಕಡೆಯಿಂದ ನೀವು ನ್ಯಾಯಾಧೀಶರ ಮುಖಾಂತರ ತನಿಖೆ ಮಾಡಿಸೋದಕ್ಕೂ ಮುಖ್ಯಮಂತ್ರಿ ಅವ್ರನ್ನ ಒಪ್ಪಿಸುವಂತದ್ದು ನಾವು ಮಾಡ್ತೀವಿ. ಖಂಡಿತವಾಗಿಯೂ ಒಂದು ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡಿ ಇದಕ್ಕೆ ಏನೇನು ತಪ್ಪುಗಳಾಗಿದೆ, ಅದು ಯಾರೇ ಹೊಣೆಗಾರರಿರಲಿ ಅವರಿಗೆ ಕ್ರಮಗಳಾಗಬೇಕು. ಮತ್ತೆ ಯಾವ ಫಾರ್ಮಾ ಕಂಪನಿ ಇದೆ ಅದು ಕ್ಲೋಸ್ ಆಗಬೇಕು. ಮತ್ತೆ ಈ ತರ ಫಾರ್ಮಾ ಕಂಪನಿಗಳು ಏನೇನಿದೆ ಈ ದೇಶದಲ್ಲಿ, ಯಾಕಂದ್ರೆ ಇದು ನಮ್ಮ ಏನಾಗಿದೆ ಮಾನ್ಯ ಸಭಾಧ್ಯಕ್ಷರೇ, ಉತ್ತರಾಖಂಡ್, ಹಿಮಾಚಲ್, ಇಲ್ಲೇ ಆಲ್ಮೋಸ್ಟ್ 50% ಕಂಪನೀಸ್ ಅಲ್ಲೇ ಇರೋದು. ಬೇಕಾದಷ್ಟಿದೆ ಹೇಳುವಂತದ್ದು. ಸೊ ನಮ್ಮ ವ್ಯಾಪ್ತಿ ಕಂಟ್ರೋಲ್ ಬರಲ್ಲ. ಸೊ ಇದನ್ನ ಕೇಂದ್ರ ಡ್ರಗ್ ಕಂಟ್ರೋಲರ್, ರಾಜ್ಯ ಡ್ರಗ್ ಕಂಟ್ರೋಲರ್, ಅದನ್ನು ಕೂಡ ನಾವು ನೋಡ್ಕೋಬೇಕಾಗ್ತದೆ. ನಾವು ಮುಕ್ತ ಎನ್ಕ್ವೈರಿಗೆ ಇದೀವಿ, ಮುಚ್ಚಾಕುವಂತ ಪ್ರಶ್ನೆ ಇಲ್ಲ. ಮತ್ತು ಮುಂದೆ ಈ ತರ ಆಗದೆ ಇರೋದಕ್ಕೆ, ಯಾಕಂದ್ರೆ ಡೆತ್ಸ್ ಆಗೋದು ಒಂದ್ ಕಡೆ, ಬಟ್ ಪ್ರಿವೆಂಟಬಲ್ ಡೆತ್ಸ್ ಆಗಬಾರ್ದು. ಪ್ರಿವೆಂಟಬಲ್ ಡೆತ್ಸ್ ಪ್ರಿವೆಂಟ್ ಆಗಬೇಕು. ಅದಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲೂ ಕೂಡ ಮುಂದಿನ ದಿವಸಗಳಲ್ಲಿ ನಾವು ಪಾಲಿಸಿನ ತಗೊಂಡ್ಬರ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ, ನಾನು ತಮ್ಮ ಎಲ್ಲ ಏನೇ ಕ್ಲಾರಿಫಿಕೇಶನ್ ಮಾಡಬೇಡಿ. ಇಲ್ಲಿದ್ದಾರೆ ಮಾರೆ ಸ್ವಲ್ಪ ಜನ ನಾ ಕರೀತಾರೆ, ಫಸ್ಟ್ ಮಾತಾಡ್ಲಿ. ಏನಾಗಿದೆ ನಿಮಗೆ ಫಸ್ಟ್ ಟೈಮ್ ಬಂದಲ್ಲ, ಎಲ್ಲರೂ ಮಾತಾಡಿ, ಎಲ್ಲರೂ ಮೇಡಮ್ ಮಾತಾಡಿ, ಕ್ಲಾರಿಫಿಕೇಶನ್ ಕೇಳಿ. ಎಲ್ಲರೂ ಪ್ರತಿಪಕ್ಷ ನಾಯಕರು ನಿಲ್ತಾರೆ, ನೀವು ನಿಂತು ಮಾತಾಡ್ತೀರಿ. ಕೇಳಿ ನೀವೇ ಇರುವುದಾ? ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸನ್ಮಾನ್ಯ ಸಚಿವರು ಉತ್ತರಗಳನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಬಂದಿರುವಂತದ್ದು, ಇದು ಯಾವುದೋ ರೋಡ್ ಕೆಲಸದಲ್ಲಿ ಕಳಪೆ ಆಗಿದೆ, ತಾರ್ ಕಿತ್ತೋಗಿದೆ, ಇಲ್ಲಿ ಪ್ರಶ್ನೆ ಅಲ್ಲ, ಜೀವದ ಪ್ರಶ್ನೆ, ಜೀವದ ಪ್ರಶ್ನೆ ಇದು. ಅದಕ್ಕೋಸ್ಕರ ಇಷ್ಟೆಲ್ಲ ಚರ್ಚೆ ನಡೀತಾ ಇರುವಂತದ್ದು. ಸಚಿವರು ಎಲ್ಲ ಕ್ರಮಗಳನ್ನ ನಾವು ತೆಗೆದುಕೊಂಡಿದ್ದೀರಿ ಅಂತ ಹೇಳುದು. ಎಲ್ಲ ಕ್ರಮಗಳು ತೆಗೆದುಕೊಂಡ್ಮೇಲೆ ಇಷ್ಟೆಲ್ಲ ಸಾವುಗಳು ಯಾಕೆ ಆಗ್ತದೆ? ಬಳ್ಳಾರಿ ಒಂದೇ ಅಲ್ಲ, 5 ಅಲ್ಲ, ಸುಮಾರು 15ಕ್ಕೂ ಹೆಚ್ಚು ಇಡೀ ರಾಜ್ಯದಲ್ಲಿ, ಬೆಳಗಾವಿಯಿಂದ ಹಿಡಿದು ಚಿತ್ರದುರ್ಗ, ದಾವಣಗೆರೆ ಎಲ್ಲ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಈ ಕಳಪೆ ಔಷಧಿ ಬಗ್ಗೆ. ಸಚಿವರೇ ಒಪ್ಕೊಂಡ್ರು, ನಮ್ಮ ಟೆಸ್ಟಿಂಗ್ ಲ್ಯಾಬ್ಗಳೇ ಡೌಟ್ ಅಂತ ಹೇಳಿ. ಈ ತರ ಆದ್ರೆ ಜನಕ್ಕೆ ಏನ್ ಮೆಸೇಜ್ ಕೊಡ್ತೀರಿ ನೀವು? ಅದಾದ್ರೆ ಯಾರ ಜವಾಬ್ದಾರಿ ಆಗಿದ್ರೆ? ನಿಮ್ ಜವಾಬ್ದಾರಿನಾ, ನನ್ ಜವಾಬ್ದಾರಿನಾ, ಸರ್ಕಾರಿ ಜವಾಬ್ದಾರಿ? ಲ್ಯಾಬ್ ಸರಿ ಇಲ್ಲ ಅಂದ್ರೆ ಕ್ರಮ ಮಾಡಬೇಕು, ಸರಿ ಮಾಡಬೇಕು, ಅದು ನಮ್ಮ ಜವಾಬ್ದಾರಿ. ನಾವು ಅದನ್ನ ಮಾಡದೆ ಲ್ಯಾಬ್ಗಳೇ ಡೌಟ್ ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ಒಪ್ಪೋದಲ್ಲ. ಇಲ್ಲಿ ಸಚಿವರು ಹೇಳಿದ್ರು ಯಾವುದೋ CDL ಫೈನಲ್ ಅಂತ ಹೇಳಿ. ನೀವ್ ಯಾಕೆ ತೀರ್ಮಾನ ಮಾಡ್ತೀರಾ ಅದೇ ಫೈನಲ್ ಅಂತ? ಇರ್ಲಿ, ನಿಮ್ಮ ಆಪ್ಷನ್ಸ್ ಏನಿದೆ, ಕೋರ್ಟ್ಗಳಲ್ಲಿ ಏನೇನು ಆಪ್ಷನ್ಸ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕಾಯ್ತು. ಅವಾಗ ನೀವು ನೋಡಿ, ನಾನು ಲೋಯರ್ ಕೋರ್ಟ್ಗೆ ಹೋದೆ, ಹೈಕೋರ್ಟ್ಗೆ ಹೋದೆ, ಸುಪ್ರೀಂ ಕೋರ್ಟ್ಗೆ ಹೋದೆ, ಏನ್ ಮಾಡ್ಲಿ ಅಂತ ಹೇಳಿದ್ರೆ ಯಾರು ನಾವು ಕ್ವಶನ್ ಮಾಡ್ತಾ ಇರಲ್ಲ, ನಿಮ್ಮನ್ನ ಕ್ವಶನ್ ಮಾಡ್ತಾ ಇರಲ್ಲ. ನೀವು ಯಾವ ಲೋಯರ್ ಕೋರ್ಟ್ ಮುಗಿಸ್ಬಿಟ್ರಿ. ನೆನ್ನೆನೆ ಪ್ರಿಯಾಂಕಾ ಅವರು ಹೇಳಿದ್ರದ ಬಗ್ಗೆ, ಕೋರ್ಟ್ ಬಗ್ಗೆನೂ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಎಷ್ಟು ಮಾತಾಡಕ್ ಹೋಗಲ್ಲ. ನಿಮ್ಮ ಆಪ್ಷನ್ಸ್ ಏನಿದೆ, ನಿಮ್ ಕಳಕಳಿ ಇದ್ದಿದ್ರೆ, ಸರ್ಕಾರಕ್ಕೆ ಕಳಕಳಿ ಇದ್ದಿದ್ರೆ ನೀವು ಎಲ್ಲದ ಪ್ರಯತ್ನ ಮಾಡ್ಬೇಕಾಯ್ತು. ನೀವು ಪ್ರಯತ್ನನೇ ಮಾಡ್ಲಿಲ್ಲ. ನೀವು ಪ್ರಯತ್ನನೇ ಮಾಡದೆ
ನೀವು ಅಲ್ಲಿ ರಿಪೋರ್ಟ್ ಬಂತು ಇಲ್ಲಿ ರಿಪೋರ್ಟ್ ಅಂದ್ರೆ ಈ ಸಾವಿಗೆ ನ್ಯಾಯ ಯಾರು ಕೊಡ್ತೀರಾ? ಸಾವಿಗೆ ಯಾರು ನ್ಯಾಯ ಕೊಡ್ತೀರಾ? ಇಲ್ಲಿ ಅಧ್ಯಕ್ಷರೇ, ನೀವು ಬೇರೆ ವಿಚಾರಗಳ ಬಗ್ಗೆ ಗಮನ ಕೊಡದಿದ್ರು ಈ ಸಾವಿಗೆ ನಾವು ನ್ಯಾಯ ಕೊಡ್ಬೇಕು. ಮೊನ್ನೆ ಅಲ್ಲ, ಒಂದೇ ನಿಮಿಷ, ನೀವ್ ಯಾಕೋ ಅಲ್ಲ, ನಿಮ್ಮ ಸಲಹೆ ಏನಂತ ಕೇಳಿದ್ರು. ಸಲಹೆನೆ ಮೊನ್ನೆ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು, ನೋಡಿದ್ರಲ್ಲ? ಅದು ಟ್ರೋಲ್ ಆಗ್ತಾ ಇದೆ, ಇಡೀ ದೇಶದಲ್ಲಿ ಟ್ರೋಲ್ ಆಗ್ತಾ ಇದೆ. ಆತ್ಮಹತ್ಯೆ ಮಾಡ್ಕೊಂಡಿದ್ದು ಏನೋ ಹೆಂಡತಿಯ ಕಿರುಕುಳ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ, ಇಡೀ ದೇಶ ಪ್ರತಿಭಟನೆಗಳು ನಡೀತಾ ಇದೆ. ಅದು ಹೇಳಿದಾನೆ, ನನಗೆ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಸಾಮೂಹಿಕವಾಗಿ ಅಲ್ಲಲ್ಲ, ಇದು ಅವ್ರ ಕಡೆ ದಿವಸ ಇನ್ನೊಂದು ವಿಚಾರ ಅಧ್ಯಕ್ಷ, ಪ್ರಮುಖವಾದಂತ ವಿಚಾರ ಆಗ್ಲಿಲ್ಲ ಅಂದ್ರೆ ನನಗೆ ಕೋರ್ಟಿಂದಾನೆ ಬಂದಿದ್ದು ಕೇಳ್ತಾ ಅಧ್ಯಕ್ಷ, ದಯಮಾಡಿ ಇದೊಂದು ಪ್ರಮುಖವಾದಂತ ವಿಚಾರ, ಒಂದು ರೆಸಲ್ಯೂಷನ್ ಅಧ್ಯಕ್ಷ. ಈಗ ಆ ವಿಚಾರವಾಗಿ ಮಂತ್ರಿಗಳು ಈಗ ಜುಡಿಷಿಯಲ್ ಎಂಕ್ವೈರಿ ಜುಡಿಷಿಯಲ್ಗೆ ನಾನು ಹೇಳ್ತಾ ಇರೋದು, ಜುಡಿಷಿಯಲ್ ನನಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನನ್ನ ಆಸ್ತಿಯನ್ನ ತಗೊಂಡೋಗಿ ಜುಡಿಷಿಯಲ್ ಮುಂದೆ ರಸ್ತೆಗೆ ನನ್ನ ಅಧ್ಯಕ್ಷ ಮಾಡಬೇಡಿ ಅಂತ ಹೇಳಿದ್ದಾರೆ. ರೆಸಲ್ಯೂಷನ್ ಆಗಬೇಕು. ಕಾಂಗ್ರೆಸ್ ಸರ್ಕಾರ ನಮ್ಮ ಮುಖಾಂತರ ಮನವಿ ಮಾಡ್ತೇನೆ. ನೀವು ಮಾತಾಡ್ತಾರೆ ಅವ್ರು ಮಾತಾಡಿಲ್ಲ, ಕ್ಲಾರಿಫಿಕೇಶನ್ ತಗೊಳ್ಳಿ. ನೋಡಿ, ಇದೆಲ್ಲ ಪ್ಲೇ ಕಾರ್ಡ್ ಯಾರು ಸರಿಯಲ್ಲ ತರುವಂತದ್ದು. ಈಗ 10 ನಿಮಿಷ ಮುಂದೆ